कृष्ण हरे 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 राम 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 ಹರೇ ಹರೇ. ಹಿಸ್ ಗ್ರೇಸ್ ಸುಧಾಮ ಪ್ರಭು ಈ ಹಿಂದೆನೂ ನಮ್ಮ ಮಂದಿರಕ್ಕೆ ಭೇಟಿ ನೀಡಿದರು. ನಮಗೆಲ್ಲ ನೆನಪಿರಬಹುದು, ಹರಿನಾಮದ ಬಗ್ಗೆ ನಮಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಸುಧಾಮ ಪ್ರಭು ಎಲ್ಲೇ ಹೋದರೂ ಸಹ ಹರಿನಾಮದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಅವ್ರ ಸೆಮಿನಾರ್ಗಳನ್ನು ನಾವು ಯೂಟ್ಯೂಬಲ್ಲಿ ನೋಡಬಹುದು. ಬಹಳಷ್ಟು ಅವರು ಹರಿನಾಮದ ಬಗ್ಗೆ ಹೇಳ್ತಾ ಇರ್ತಾರೆ. ಹರಿನಾಮ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದ್ರ ಬಗ್ಗೆ ಸುಮಾರು ವರ್ಷಗಳಿಂದ ಅವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡು ಯಾರ್ಯಾರು ಹರಿನಾಮ ಮಾಡೋದಕ್ಕೆ ಇನ್ಸ್ಪೈರ್ ಇಲ್ಲ, ಅವರು ಸಹ ಇನ್ಸ್ಪೈರ್ ಆಗಿ ಹರಿನಾಮವನ್ನು ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಅವರ ವಿಶೇಷವಾದಂಥ ಸೆಮಿನಾರ್ಗಳನ್ನು ನಾವು ಯೂಟ್ಯೂಬಲ್ಲಿ ಸಹ ನೋಡ್ಬೋದು. ಮತ್ತೆ ಅವರನ್ನು ವೆಲ್ಕಮ್ ಮಾಡ್ತಾ ಒಂದ್ಸರಿ ಹರೇ ಕೃಷ್ಣ ಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. जिगेश केशव प्रभु की. जिगेश है ना? जिगेश नाम है ना आपका? यज्ञेश सॉरी. जिगेश केशव प्रभु की. तो मेरा परम सौभाग्य है आज फिर से आप भक्तों का संग प्राप्त करने का. इस मंदिर का विशेष में आकर्षण है यहाँ के बहुत सुंदर विग्रह. ಹರೇ ಕೃಷ್ಣ. ಮತ್ತೊಮ್ಮೆ ನಮ್ಮೆಲ್ಲರ ಸಂಘವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಅವರು ಆನಂದವನ್ನು, ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಂದಿರದ ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ಇಲ್ಲಿ ಭಗವಂತ ಗುರುವಾಯೂರು ಶ್ರೀಕೃಷ್ಣ ಇದ್ದಾರೆ. ಪೂರೇ ಭಾರತ में घूमता लेकिन यही विग्रह सामने आते. ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಹೋದ್ರೂ ಸಹ ಅವ್ರ ಕಣ್ಮುಂದೆ ಈ ಕೃಷ್ಣ ಕಾಣಿಸ್ತಾರಂತೆ. तो इसलिए जब भी बेंगलुरु आता हूँ तो मैं पर्पसफुली कहता हूँ मुझे एक प्रोग्राम नगर भागी करना है. ಹಾಗಾಗಿ ಪರ್ಪಸ್ಫುಲಿ ಬೆಂಗಳೂರಿಗೆ ಬಂದಾಗ ನಾನು ಈ ಮಂದಿರಕ್ಕೆ ಬರಬೇಕು ಅಂತೇಳಿ ಅವರೇ ಕಾರ್ಯಕ್ರಮನ ಆಯೋಜನೆ ಮಾಡ್ಕೋತಾರೆ. क्योंकि इतने सुंदर विग्रह आज तक मैंने देखे नहीं. ಏಕೆ ಅಂತ ಹೇಳಿದ್ರೆ ಇಷ್ಟು ಸುಂದರವಾದಂಥ ವಿಗ್ರಹ ಅವರೆಲ್ಲೂ ನೋಡಿಲ್ಲ ಅಂತ ಹೇಳ್ತಾರೆ. ಹರಿ. तो आप लोगों का परम सौभाग्य ऐसे भगवान की सेवा करने का अवसर आपको मिल रहा है. ಇದೆಲ್ಲ ನಮ್ಮ ಪರಮ ಸೌಭಾಗ್ಯ. ಭಗವಂತನ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ. तो भगवान की बड़ी सेवा है, सबसे बड़ी सेवा है उनका गुणगान. ಭಗವಂತನ ಅತಿ ದೊಡ್ಡ ಸೇವೆ ಅಂದರೆ ಭಗವಂತನ ಗುಣಗಾನ. लेकिन हमारा प्रॉब्लम है हमें खुद की गुणगान सुनना है. ये खुजले है जीवात्मा की. ಆದರೆ ನಮಗಿರುವಂಥ ನೆವೆ ಅಂದರೆ ಏನಂದರೆ ನಮ್ಮ ಗುಣಗಾನ ನಾವು ಕೇಳಿಸ್ಕೊಳ್ಳೋಕೆ ಇಷ್ಟಪಡ್ತೀವಿ. लेकिन भौतिक जगत में हमारा गुणगान असंभव है क्योंकि हमें गुण है ही नहीं, तो गुणगान कहाँ से होगा. ಭೌತಿಕ ಜಗತ್ತಲ್ಲಿ ನಮ್ಮ ಗುಣಗಾನ ಅಸಂಭವ. ಕಾರಣ ಏನಂದ್ರೆ ನಮಗೆ ಗುಣಗಳೇ ಇಲ್ಲ, ಇನ್ನೇನು ಗುಣಗಾನ ಮಾಡುವಂಥದ್ದು. लेकिन फिर भी जीवात्मा के खुजले पूरा जीवन वो गुणगान सुनने की बहुत इच्छा करता है. ಆದರೆ ಇಡೀ ಜೀವನ ನಾವು ನಮ್ಮ ಗುಣಗಾನ ಎಲ್ಲರೂ ಹೇಳಬೇಕು, ಹಾಡಬೇಕು ಅಂತ ಇಷ್ಟಪಡ್ತೀವಿ. लेकिन गुणगान कभी होता है मरने के बाद 12 दिन, लेकिन आप जिंदा नहीं रहोगे सुनने के लिए. प्रॉब्लम वो है. ಗುಣಗಾನ ಯಾವಾಗ ಆಗುತ್ತೆ ನಮ್ದು ಅಂತ ಹೇಳಿದ್ರೆ ನಾವು ಸತ್ ಮೇಲೆ ಒಂದು 12 ದಿನ ಎಲ್ಲರೂ ಮಾಡ್ತಾರೆ, ಆದರೆ ಅದನ್ನು ಕೇಳಿಸ್ಕೊಳ್ಳೋಕೆ ನಾವಿರೋದಿಲ್ಲ. लेकिन भगवान गुणों की खान है, इसलिए उनका ही गुणगान हो सकता है, कीर्तन हो सकता है. ಆದರೆ ಭಗವಂತ ಎಲ್ಲ ಗುಣಗಳ ಆಗರ, ಹಾಗಾಗಿ ಅವ್ರ ಗುಣಗಾನವನ್ನು ನಿರಂತರ ಮಾಡಬಹುದು. इसलिए जीवन का उद्देश्य है भगवान का निरंतर अखंड हम नाम स्मरण करें. ಹಾಗಾಗಿ ಜೀವನದ ಉದ್ದೇಶ ಏನು? ಅಖಂಡವಾಗಿ ನಾವು ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು. On the beats 2 hours, of the beats 22 hours. 24 ಗಂಟೆ ನಾವು ದಿನದ 24 ಗಂಟೆ ಸಹ ನಾವು ಹರಿನಾಮವನ್ನು ಮಾಡಬಹುದು. 2 घंटा माला पर, बाकी 22 घंटे of the beats. 2 ಗಂಟೆ ನಾವು ಮಾಲೆ ಇಟ್ಕೊಂಡು ಮಾಡುವಂಥದ್ದು, 16 ಮಾಲೆ ಏನಿದೆ. ಅದಾದಮೇಲೆ ಮಿಕ್ಕಿದ 22 ಗಂಟೆ ಸಹ ನಾವು ಮನಸ್ಸಲ್ಲಿ ಮತ್ತು ಉಚ್ಚಾರಣೆಯಲ್ಲಿ ಹೇಳ್ತಾ ಇರ್ಬೋದು. तब जाकर हम मृत्यु के समय भगवान का स्मरण कर पाएंगे.
ಆಗ ನಾವು ಮೃತ್ಯುವಿನ ಸಮಯದಲ್ಲಿ ಭಗವಂತನ ನಾಮವನ್ನು ಜಪ ಮಾಡಬಹುದು. क्योंकि मनुष्य जीवन का अंतिम उद्देश्य अंते नारायण स्मृति. ಏಕೆಂತ ಹೇಳಿದ್ರೆ ಮನುಷ್ಯ ಜೀವನದ ಅಂತಿಮ ಕ್ಷಣದಲ್ಲಿ ನಾವು ಆ ಉದ್ದೇಶ ಏನು? ಅಂತೆ ನಾರಾಯಣ ಸ್ಮೃತಿ. ಹಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲಿವನ್. 8.5 ಗೀತಾ. ಭಗವದ್ಗೀತಾ 8ನೇ ಅಧ್ಯಾಯ 5ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲಿವರಂ. तो प्रश्न उठता है, भगवान ने नवविधा भक्ति दी है, श्रवणम कीर्तनम विष्णु, और क्या आगे? नवविधा भक्ति में क्या क्या है? पाद सेवनम साख्यम आत्मम अर्चनम वंदनम साख्यम आत्मनिवेदनम. तो इसमें भगवान ने जानबूझकर पर्पसफुली स्मरण ही कंडीशन क्यों रखी मृत्यु के समय? ये सोचने की बात है. ಇಲ್ಲಿ ನವವಿಧ ಭಕ್ತಿ ಅಂತ ನಾವು ಹೇಳ್ತೀವಿ. ನವವಿಧ ಭಕ್ತಿಯಲ್ಲಿ ಭಗವಂತ ಅಂತ್ಯಕಾಲದಲ್ಲಿ ಸ್ಮರಣೆನೇ ಯಾಕಿಟ್ರು? क्या कारण है, कोई बता सकता है? ಕಾರಣ ಏನು? लेकिन स्मरण ही क्यों? हाँ, बहुत होशियार. हाँ, ಚೆನ್ನಾಗಿ. ನಮ್ಮ ಇಂದ್ರಿಯಗಳು ಕೆಲಸ ಮಾಡಲ್ಲ ಅಂತ ಪ್ರಭು ಹೇಳ್ತಾರೆ. ಎಸ್. तो मृत्यु के समय गीता पढ़ना, भगवान का अर्च वगैरह सेवा करना, भक्तों का सेवा करना, वंदन करना, जितने भी बाकी 8 विधि है वो हो ही नहीं सकती, क्योंकि शरीर साथ नहीं देगा, मन साथ नहीं देगा, इंद्रिया साथ नहीं देगी, सब सटिया जाएंगे, कोई काम नहीं करेगा. ಬೇರೆ ಎಲ್ಲ ಪ್ರಕ್ರಿಯೆಗಳು ಏನಿದೆ, ಶ್ರವಣ ಕೀರ್ತನ ಅಥವಾ ಯಾವುದೇ ಪಾದ ಸೇವನ ದಾಸ್ಯ, ಇದೆಲ್ಲ ಏನಾಗಿದೆ ಆ ಸಮಯದಲ್ಲಿ ನಮ್ಮ ಇಂದ್ರಿಯಗಳು ಮನಸ್ಸು ಯಾವುದೇ ಕೆಲಸ ಮಾಡಲ್ಲ. ಅದಕ್ಕೋಸ್ಕರ ಈ ಸ್ಮರಣೆನ ಹೇಳಿದ್ದಾರೆ. हाथ की उंगलियां टच ऑफ सेंस काम नहीं करेगा, स्पर्शेंद्रिय काम नहीं करेगी, कान सुन नहीं पाएंगी, आंख देख नहीं पाएंगी, बुद्धि काम नहीं करेगी, मन काम नहीं करेगा, शरीर साथ नहीं देगा. ऐसे समय क्या कर सकते? सिर्फ हृदय से स्मरण कर सकते. ನಮ್ಮ ಸ್ಪರ್ಶೇಂದ್ರಿಯ ಕೆಲಸ ಮಾಡಲ್ಲ, ಕಿವಿ ಕೇಳಿಸ್ಕೊಳಕ್ಕಾಗ್ತಾ ಇರಲ್ಲ, ಕಣ್ಣಿಂದ ನಾವು ನೋಡೋಕ್ಕಾಗಲ್ಲ, ಮನಸ್ಸು ಬುದ್ಧಿ ಕೆಲಸ ಮಾಡೋದಿಲ್ಲ, ಆದರೆ ನಾವು ಮನಸ್ಸಿಂದ ಸ್ಮರಣೆಯನ್ನು ಮಾಡ್ಬೋದು. ये इस शरीर की क्या सबसे बड़ी प्रॉब्लम है. जब शरीर का साथ चाहिए, इंद्रियों का साथ चाहिए, भगवान का स्मरण होना चाहिए, तब भगवान का स्मरण नहीं होता मृत्यु के समय, क्योंकि बाकी सभी अंग आपको धोखा देंगे. They will cheat you royally. ಈ ಸ್ಮರಣೆ ಅನ್ನೋದು ಬಹಳ ಮುಖ್ಯ ಆಗಿದೆ. ಕಾರಣ ಏನಂತ ಹೇಳಿದ್ರೆ, ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಎಲ್ಲ ನಮ್ಮ ಸಂಗಡ ಬರೋದಿಲ್ಲ ಆ ಸಮಯದಲ್ಲಿ. इसलिए भगवान कृष्ण बड़ा दयामय. हे कृष्ण करुणा सिंधु कृपा सिंधु. दिस इज अ भगवान की चरम सीमा है, करुणा की, कृपा की. उन्होंने जानबूझकर हमारी प्रिकरियस कंडीशन देकर, हालत देकर हमें मदद करने के लिए मृत्यु के समय भगवान ने जानबूझकर स्मरण कंडीशन रखी है, शर्त रखी है. ಆದರೆ ಕೃಷ್ಣನ ಹಾಡಿ ಹೋಗ್ತೀವಿ ಏನಂತ? ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ. ಸೊ ಹಾಗಾಗಿ ನಮ್ಮ ಕಂಡೀಷನ್ನ ನೋಡಿ ಅವ್ರಿಗೆ ಗೊತ್ತು ನಾವೇನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಈ ಸ್ಮರಣೆ ಅನ್ನೋ ಕಂಡೀಷನ್ ಇಟ್ಟಿದ್ದಾರೆ. इसलिए भगवान आपका हृदय चाहते हैं. भक्ति में सबसे महत्वपूर्ण है पुट योर हार्ट एंड सोल. ಹಾಗಾಗಿ ಭಗವಂತ ಏನು ಕೇಳ್ತಾರೆ? ಹೃದಯ. ನಾವೇನೇ ಭಕ್ತಿ ಮಾಡಿದ್ರು ಅದರಲ್ಲಿ ನಿಮ್ಮ ಹಾರ್ಟ್ ಆ್ಯಂಡ್ ಸೋಲ್ ಅಂದರೆ ಹೃದಯ ಮತ್ತು ಆತ್ಮ ಅದರಲ್ಲಿ ಇಡಬೇಕು ಅಂತ. क्योंकि भक्ति इज नॉट एक्सटर्नल, इंटरनल. ये अंदर का मामला है, बाहर का मामला नहीं. ಯಾಕೆ ಅಂತ ಹೇಳಿದ್ರೆ ಭಕ್ತಿ ಇದು ಆಂತರ್ಯದಲ್ಲಿ ಮಾಡುವಂಥದ್ದು, ಹೊರಗಡೆ ತೋರಿಕೆಗೋಸ್ಕರ ಅಲ್ಲ. इसलिए प्रभुपाद कहते हैं चैंटिंग इज नॉट लिप डीप, हार्ट डीप. ಚಾಂಟಿಂಗ್ ಅಂತ ಹೇಳಿದ್ರೆ ಅದನ್ನ ನಾವು ಹೊರಗಡೆ ತೋರ್ಸೋಕಲ್ಲ, ಹೃದಯದ ಅಂತರಾಳದಿಂದ ಮಾಡಬೇಕು ಅಂತೇಳಿ ಶಿಲ ಪ್ರಭುಪಾದ ಹೇಳ್ತಾರೆ. ये हृदय से आना चाहिए. अ जेन्युइन क्राई ऑफ अ चाइल्ड फॉर मदर हरा. ಹೃದಯದಿಂದ ನಾವು ಯಾವಾಗ ಇದನ್ನ ಅಳೋ ಥರ ನಾವು ಚಾಂಟಿಂಗ್ ಮಾಡ್ತೀವಿ, ಯಾವ ರೀತಿ ಒಂದು ಮಗು ತಾಯಿಗೋಸ್ಕರ ಅಳ್ತಾರಲ್ಲ ಆ ಥರ ಹರ ಅನ್ನೋ ಶಬ್ದಕ್ಕೋಸ್ಕರ ನಾವು ಅಳ್ತೀವಿ. तो बच्चा जब हृदय से रोता है तभी माँ उसके पास आती है, तब तक नहीं आएगी वो. ಮಗು ಯಾವಾಗ ಹೃದಯದಿಂದ ತಾಯಿಗೋಸ್ಕರ ಅಳ್ತಾನೆ ಆವಾಗ ತಾಯಿ ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ.
इसलिए पूरे भक्तिमय जीवन में हम कोई भी सेवा करें, भक्त के प्रति, गुरु के प्रति, भगवान के प्रति, उसमें कंपल्सरी है, अनिवार्य है, हम हमारा हृदय डालें. ಹಾಗಾಗಿ ಭಕ್ತಿಯಲ್ಲಿ ನಾವು ಗುರುಗಾಗಿ, ಕೃಷ್ಣನಿಗಾಗಿ ಅಥವಾ ಬೇರೆ ಭಕ್ತರಿಗಾಗಿ ನಾವು ಏನೇ ಸೇವೆ ಮಾಡಿದ್ರೂ ಅದರಲ್ಲಿ ನಮ್ಮ ಹೃದಯ ಇಟ್ಟು ನಾವು ಮಾಡಬೇಕು. क्योंकि भगवान के सामने भी आते हैं, प्रभुपाद के सामने आते हैं, दंडोत कैसे मारते हैं, किस साइड में मारते हैं हम? ಭಗವಂತನ ಹತ್ರ ಬಂದು, ಭಕ್ತರ ಹತ್ರ ಬಂದು ಅಥವಾ ಗುರುಗಳ ಹತ್ರ ಬಂದು ಯಾವ ಕಡೆಯಿಂದ ನಾವು ದಂಡವತ್ ಮಾಡ್ತೀವಿ? Why left? Why not right? Heart is on left side. So we are offering our heart. ಹಾಗಾಗಿ ನಾವು ಎಡಗಡೆ ಯಾಕೆ ನಾವು ಪ್ರಣಾಮ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಹೃದಯ ಎಲ್ಲಿದೆ? ಎಡಗಡೆ ಇದೆ. ಹಾಗಾಗಿ ನಾವು ಎಡಗಡೆಯಿಂದ ಪ್ರಣಾಮ ಮಾಡ್ತೀವಿ. समझ गए? And remembrance is the function of the heart. ಸ್ಮರಣೆ ಹೃದಯದ ಒಂದು ಮುಖ್ಯವಾದಂಥ ಪ್ರಕ್ರಿಯೆ. इसलिए भले मृत्यु के समय सब लोग आपको धोखा देंगे, सारे शरीर, सारे अंग, सारे इंद्रिय सब सटिया जाएंगे, लेकिन हृदय काम करता होता है, और अंतिम जो अंग भगवान आपसे छीन लेते हैं वो है हार्ट. हार्ट ब्रेक, हार्ट फेल्यूर, हार्ट अटैक, उसके बाद आप कुछ नहीं कर सकते. इसलिए आखिरी क्षण तक भगवान आपको मदद कर रहे हैं. ಅಂತಿಮ ಕ್ಷಣದವರೆಗೂ ಎಲ್ಲ ಅಂಗಗಳು ಕೈ ಕೊಡ್ಬೋದು, ಕಣ್ಣು, ಕಾಲು, ಕಿವಿ ಎಲ್ಲ, ಆದರೆ ಹೃದಯದ ಬಡಿತ ಇರುತ್ತೆ. ಹಾಗಾಗಿ ಹೃದಯದಿಂದ ನಾವು ಭಗವಂತನ ಸ್ಮರಣೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಯಾವಾಗಲೂ ಸಹ ಪ್ರಾಕ್ಟೀಸ್ ಮಾಡಬೇಕು. भौतिक जगत में देखते हैं, एक्सीडेंट में आदमी का हाथ पैर चला गया, पैर चला गया, आँख चली गई, वो जी सकता है, लेकिन हार्ट फेल्यूर हो गया, कुछ नहीं कर सकते. ಭೌತಿಕ ಜಗತ್ತಲ್ಲಿ ಒಬ್ಬನಿಗೆ ಆಕ್ಸಿಡೆಂಟ್ ಆಯಿತು, ಕೈ ಕಟ್ಟಾಯಿತು, ಕಾಲು ಏನಾದರೂ ಡ್ಯಾಮೇಜ್ ಆಯಿತು, ಅವನು ಬದುಕ್ಬೋದು, ಆದರೆ ಹಾರ್ಟ್ ನಿಂತರೆ ಬದುಕಕ್ಕಾಗತ್ತಾ? इसलिए भक्ति का हार्ट है हियरिंग एंड चैंटिंग. ಹಾಗಾಗಿ ಭಕ್ತಿಯ ಹೃದಯ ಅಂತ ಹೇಳಿದ್ರೆ ಶ್ರವಣ ಮತ್ತು ಕೀರ್ತನ. जैसे आपका हार्ट बीट काम नहीं कर रहा है, स्पंदन हृदय का, तो लगातार इस उंगली में खून नहीं पहुंच रहा है, ब्लड सर्कुलेशन इस उंगली में नहीं जा रहा है, तो लगातार जब खून नहीं पहुंचता तो ये उंगली काम करना बंद करती है. उसको कहते हैं लखवा मारना, या क्या कहते हैं उसको, पैरालिसिस. ಸತತವಾಗಿ ನಮ್ಮ ಬೆರಳಿಗೆ ಹೃದಯದಿಂದ ರಕ್ತ ಸಪ್ಲೈ ಆಗ್ತಾ ಇರಬೇಕು. ಅಕಸ್ಮಾತಾಗಿ ಸಪ್ಲೈ ಆಗಲಿಲ್ಲ ಅಂತ ಹೇಳಿದ್ರೆ ಕೆಲಸ ಮಾಡಲ್ಲ ಬೆರಳು, ಅದಕ್ಕೆ ಪ್ಯಾರಾಲಿಸಿಸ್ ಅಂತ ಹೇಳ್ತಾರೆ. तो ऐसे भक्ति में पैरालिसिस होगा. बाकी सभी अंगों में अगर ये हार्ट बीट ठीक नहीं चल रहा है, हरे कृष्णा कृष्ण कृष्ण हरे हरे, हरे राम 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 ಹರೇ ಹರೇ, ये बंद हो गया तो सब बंद हो गया. ಭಕ್ತಿಯಲ್ಲಿ ಎಲ್ಲ ನಿಂತರೂ ಪರವಾಗಿಲ್ಲ, ಆದರೆ ಹಾರ್ಟ್ ಬೀಟ್ ನಿಲ್ಲಬಾರ್ದು. ಹಾರ್ಟ್ ಬೀಟ್ ಏನು? ಹರೇ ಕೃಷ್ಣ 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 ಹರೇ ಹರೇ, हरे राम 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 हरे हरे. ऐसे जीवन में भी एक बार हार्ट बंद हो गया, कुछ नहीं कर सकते. आपकी क्या कहते हैं उसको, स्क्रीन पे दिखाते हैं लाइंस, क्या कहते हैं उसको, पल्स क्या कहते हैं उसको, यूसीजी क्या है, एलसीजी क्या कहते हैं, ईसीजी फ्लैट हो गई, आप भी फ्लैट हो गए, कुछ नहीं कर सकते आप. इच्छा होने के बाद भी आप जप नहीं कर सकते, भगवान का स्मरण नहीं कर सकते. एक बार हृदय बंद गए, क्योंकि हृदय से ही भगवान का स्मरण होता है. इसलिए भगवान ने जानबूझकर शर्त डाली है. क्या डाली है? स्मरण. रिमेंबर. इफ यू रिमेंबर मी यू विल कम टू मी, एंड इफ यू डोंट रिमेंबर मी देन यू हैव टू बिकम रिमेंबर. ಇಸಿಜಿ ಯಾವಾಗ ಫ್ಲಾಟ್ ಆಗಿಬಿಡುತ್ತೆ ಅವಾಗ ವ್ಯಕ್ತಿನೂ ಫ್ಲಾಟ್ ಆಗಿಬಿಡ್ತಾನೆ. ಹಾಗಾಗಿ ಕೃಷ್ಣ ಪರ್ಪಸ್ಫುಲ್ ಆಗಿ ನಮ್ಗೆ ಏನು ಹೇಳಿದರೆ, ಸ್ಮರಣೆ ಮಾಡಿ, ಹೃದಯದಿಂದ ಸ್ಮರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ರಿಮೆಂಬರ್, ಅಕಸ್ಮಾತ್ ನಾವು ರಿಮೆಂಬರ್ ಆಗಲಿಲ್ಲ ಅಂತ ಹೇಳಿದ್ರೆ ರಿಮೆಂಬರ್ ಟು ದ ಮೆಟೀರಿಯಲ್ ವರ್ಲ್ಡ್. रीमेंबर का मतलब है फिर से मेंबर बनना पड़ेगा. रीमेंबर, लेडीज क्लब, लायंस क्लब का नहीं, पुनरपि जननम पुनरपि मरणम. तो भगवान ने लगातार 3 श्लोकों में हमें बार बार बताया. जैसे हाई कोर्ट में, सुप्रीम कोर्ट में जज जोर जोर से हथौड़ा मारकर अपने सिर पर नहीं, टेबल पर क्या चिल्लाते, ऑर्डर 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 3 बार. कि एक बार बताने से कलयुग के नमूने समझ नहीं पाएंगे. हरे नाम हरे नाम हरे नाम. ऐसे भगवान ने 3 श्लोकों में लगातार, हाँ लगातार यानी कॉन्सिक्वेंटली 3 श्लोकों में सिर्फ स्मरण
शर्त डाली है। और ये 3 श्लोक है, 8.5, 8.6, 8.7। 3 ಸರಿ ಯಾವ ರೀತಿ ಒಬ್ಬ ಜಡ್ಜ್ ಸುತ್ತಿಗೆ ಇಟ್ಕೊಂಡು ಟೇಬಲ್ ಮೇಲೆ ಹೊಡೆದು ಹೇಳ್ತಾರಲ್ಲ, ಹರಿರ್ ನಾಮ ಹರಿರ್ ನಾಮ ಹರಿರ್ ಆರ್ಡರ್ ಆರ್ಡರ್ ಅಂತ. महाप्रभु ने कहा है, महाप्रभु इज लाइक सुप्रीम जज, ही इज हैमरिंग द हैमर ऑन आवर हेड, हरे नाम हरे नाम हरे नाम. Similarly, Krishna is hammering on us, on our head, smaran smaran smaran, 3 times in the consequent shlokas, 8.5, 8.6, 8.7. 8.5, 8.6, 8.7 3 ಶ್ಲೋಕದಲ್ಲಿ ಕೃಷ್ಣ ಸತತವಾಗಿ ಹೇಳ್ತಾ ಇದ್ದಾರೆ, ಹರಿನಾಮದ ಆಶ್ರಯವನ್ನ ನೀವು ಹೃದಯದಿಂದ ತಗೊಳ್ಳಿ, ಸ್ಮರಣೆ 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 ಅಂತ. 8.5 is ಅಂತಕಾಲೇ ಚ ಮಾಮೇವ ಸ್ಮರನ್. 8.5 ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವ ಕಲೇವರಂ. 8.6 ಯಂ ಯಂ ವಾಪಿ ಸ್ಮರನ್. Again ಸ್ಮರನ್ word comes. 8.6 ಯಂ ಯಂ ವಾಪಿ ಸ್ಮರನ್ ಭಾವಂ. 8.7 ಮಾಂ ಅನುಸ್ಮರ ಯುದ್ಧ ಚ. 8.7 ಮಾಂ ಅನುಸ್ಮರನ್ ಯುದ್ಧ ಚ. And for remembering Krishna, we have to be practicing throughout the life. ಕೃಷ್ಣನನ್ನ ಸ್ಮರಣೆ ಮಾಡಬೇಕು ಅಂದ್ರೆ ನಾವು ಇಡೀ ಜೀವನ ಅಭ್ಯಾಸ ಮಾಡಬೇಕು. क्योंकि ये गलत धारणा है, कई लोग कहते हैं हरे कृष्णा वाले पागल हो गए, मूर्ख है. भगवान ने अंत में स्मरण करने के लिए कहा है, पूरा जीवन प्रैक्टिस करने की जरूरत क्या है. ಭೌತಿಕ ಜನ ಅವ್ರು ನಮ್ಮನ್ನ ಹುಚ್ಚರು ಅಂತಾರೆ. ಕಾರಣ ಏನು? ಕೃಷ್ಣ ಹೇಳ್ತಾ ಇರೋದು ಭಗವದ್ಗೀತೆಯಲ್ಲಿ ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡಕ್ಕೆ, ಇಡೀ ಜೀವನ ಮಾಡುವಂಥದ್ದು ಏನಿದೆ ಅಂತ. तो इतना रोज 2 घंटा बर्बाद करने की जरूरत है. वही 2 घंटा ओवर टाइम करो, ओटी, और भगवान की ओटी भर दो. ಇಡೀ ಜೀವನ ನೀವು ಭಗವಂತನ ಸ್ಮರಣೆ 2 ಗಂಟೆ ಮಾಡುವಂಥ ಅಗತ್ಯ ಏನಿದೆ? ಅದ್ರ ಬದಲಾಗಿ ನೀವು ಓಟಿ ಮಾಡಿದ್ರೆ ಎಕ್ಸ್ಟ್ರಾ ಇನ್ಕಮ್ ಬರ್ಬೋದಲ್ಲ, ಜನರ ಆಲೋಚನೆ. लेकिन भक्त पागल नहीं, मूर्ख नहीं. भौतिक जगत के लोग मूर्ख है, पागल है. क्योंकि भक्त की व्याख्या की है, भक्त का मतलब है बहुत होशियार. ಭಕ್ತ ಮೂರ್ಖ ಅಲ್ಲ, ಭೌತಿಕ ಜನ ಮೂರ್ಖರಾಗಿರ್ಬೋದು, ಭಕ್ತರು ಅಂತ ಹೇಳಿದ್ರೆ ಬಹಳ ಹುಷಾರ್ ಅಂತ. कृष्ण भजे से ही बड़ा चतुर. चतुर व्यक्ति, बुद्धिमान व्यक्ति की व्याख्या भी चैतन्य चरितामृत में की. कृष्ण भजे से ही बड़ा चतुर. ಕೃಷ್ಣ ಭಜೆ ಬಡ ಚತುರ್. ಅವರು ಚತುರ ಆಗಿರ್ತಾರೆ ವ್ಯಕ್ತಿ, ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ. इसलिए भक्त को मालूम है, लाइफ इज प्रिपरेशन, डेथ इज फाइनल एग्जाम. ಹಾಗಾಗಿ ಭಕ್ತರಿಗೆ ಇಡೀ ಜೀವನ ಅದು ಪ್ರಿಪರೇಷನ್, ಮತ್ತೆ ಫೈನಲ್ ಎಕ್ಸಾಮ್ ಏನು? ಡೆತ್. इसलिए भौतिक जगत में भी देखते हैं, जो वॉरियर होता है वो युद्ध में कौन बच सकता है? वन हु स्वेट्स मोर ड्यूरिंग पीस टाइम, ब्लीड्स लेस ड्यूरिंग वॉर टाइम. ಹಾಗಾಗಿ ಯುದ್ಧದಲ್ಲಿ ಯಾರು ಜಾಸ್ತಿ ಹೊತ್ತು ನಿಲ್ತಾರೆ, ಯಾರು ಬೆವರು ಹರಿಸ್ತಾರೋ, ಯಾರು ಕಡಿಮೆ ರಕ್ತವನ್ನು ಹರಿಸ್ತಾರೋ ಅವರು ಉಳಿಬೋದು. ಅಂದರೆ ಯಾರು ಹೆಚ್ಚು ಯುದ್ಧ ಮಾಡೋಕ್ಕೆ ಕಲೆ ಇದೆಯೋ. वैसे हम स्पिरिचुअल वॉरियर है. अगर पूरा जीवन अभ्यास करेंगे तो मृत्यु के समय भगवान की कृपा से संभव है. क्योंकि जो भी कार्य करे अगर हृदय डालकर करे नविदा भक्ति में, उसका फल भगवान देंगे, स्मरण. ಯಾವುದೇ ಒಂದು ಕಾರ್ಯ ಆಗಲಿ ಅದನ್ನು ಹೃದಯ ಇಟ್ಟು ನಾವು ಮಾಡಿದಾಗ ಅದರ ಪ್ರತಿಫಲವನ್ನು ಭಗವಂತ ಕೊಡ್ತಾರೆ. ನಾವು ಇಡೀ ಜೀವನ ಹೃದಯ ಇಟ್ಟು ಭಗವಂತನ ನಾಮಸ್ಮರಣೆ ಮಾಡಿದಾಗ ಅಂತ್ಯಕಾಲದಲ್ಲಿ ಅವರ ಸ್ಮರಣೆ ನಮಗೆ ಕೊಡ್ತಾರೆ. भक्त, स्पिरिचुअल मास्टर, वरिष्ठ वैष्णव, भगवान, इनके प्रति जो भी सेवा है उसमें हृदय डालना आवश्यक है. पुट योर हार्ट एंड सोल. भक्त देख कर भगवान अंत में जो भी कार्य करे, पाद सेवन, साख्यम, आत्मदिनवेन, आर्च विग्रह, जो भी कार्य है उसको भगवान किसमें ट्रांसफर कर देंगे? करेंसी, स्मरण. और वो स्मरण करेंसी काम आएगी, और कोई करेंसी काम नहीं आएगी मृत्यु के समय. ಭಕ್ತರ ಸೇವೆ, ಭಗವಂತನ ಸೇವೆ, ಗುರುಗಳ ಸೇವೆ, ಅರ್ಚ ವಿಗ್ರಹದ ಸೇವೆ, ಯಾವುದೇ ಸೇವೆ ಮಾಡಿದ್ರು ಅದರಲ್ಲಿ ನಮ್ಮ ಮನಸ್ಸು ಹೃದಯವನ್ನು ಇಟ್ಟು ಯಾವಾಗ ನಾವು ಮಾಡ್ತೀವಿ, ಅದಕ್ಕೆ ಕ್ರೆಡಿಟ್ ಆಗಿ, ಅದಕ್ಕೆ ಪ್ರತಿಫಲವಾಗಿ ಭಗವಂತ ಏನು ಕೊಡ್ತಾನೆ ಅಂತ ಹೇಳಿದ್ರೆ ಸ್ಮರಣೆ, ಕರೆನ್ಸಿ ಥರ. ನಾವು ಇಷ್ಟೆಲ್ಲ ಹೃದಯ ಇಟ್ಟು ಈ ಸೇವೆ ಮಾಡೋದ್ರಿಂದ ಆ ಕರೆನ್ಸಿಯಾಗಿ ನಮಗೆ ಕೃಷ್ಣ ಸ್ಮರಣೆಯನ್ನು ಕೊಡ್ತಾರೆ. इसलिए भक्तिविनोद ठाकुर जी भजन में गाते हैं, मानस देह जो कुछ मोर, अर्पिलु तुआ पदे नंद किशोर. ये भजन में गाते हैं, मानस देह जो कुछ मोर.
जो कुछ भी मेरा है, तन मन धन, सब कुछ आपके लिए। इसलिए भगवान हमसे सिर्फ एक अपेक्षा करते भक्ति में, आप अपना हृदय और ध्यान मुझे वापस दीजिए, बस 2 चीज। मैं मृत्यु के समय आपको जरूर स्मरण करवाऊंगा, ये भगवान का वादा है, कम ना ज्यादा, यह है भगवान का वादा। ಹಾಗಾಗಿ ಭಕ್ತಿವಿನೋದ್ ಠಾಕೂರ್ ಅವರ ಹಾಡಲ್ಲಿ ವೈಷ್ಣವ ಸಾಂಗಲ್ಲಿ ಹೇಳ್ತಾ ಇದ್ದಾರೆ, ಮಾನವ ದೇಹದಲ್ಲಿ ಏನೆಲ್ಲ ನನಗೆ ಸಿಕ್ಕಿದೆಯೋ ಅದೆಲ್ಲ ಸಹ ನಾನು ಭಗವಂತನಿಗೆ ಸಮರ್ಪಣೆ ಮಾಡ್ತೀನಿ ಅಂತ. ಭಗವಂತ ಏನು ಪ್ರಾಮಿಸ್ ಮಾಡ್ತಾರೆ ಅದನ್ನು ಯಾವತ್ತೂ ತಪ್ಪಿಸ್ಕೊಳಕ್ಕಾಗಲ್ಲ, ತಪ್ಪಿಸಲ್ಲ. ಅವ್ರು ಮಾಡಿರುವಂಥ ಎಲ್ಲ ಆಶ್ವಾಸನೆಗಳನ್ನು ಅವರು ಹಾಗೆ ಉಳಿಸ್ಕೊಳ್ತಾರೆ. क्योंकि जो कुल शिखर प्रार्थना है, उस कुल शिखर की प्रार्थना में बहुत सुंदर ये किताब है मुकुंद माला स्तोत्र, उसमें ये बहुत ही महत्वपूर्ण श्लोक है। कृष्ण त्वदीय पद पंकज पंजरांतम, इस श्लोक में वहाँ पर आचार्य और भगवान हमें जीवात्मा को एक आशा का किरण दे रहे। होप अगेंस्ट होप इज कृष्णा कॉन्शियसनेस, क्योंकि जब भी भगवान का स्मरण होना चाहिए मृत्यु के समय, तभी स्मरण हो नहीं सकता। इसलिए एक आशा का किरण, एक प्रॉमिस है आचार्यों का, भगवान का, कि वो प्रॉमिस इस श्लोक में बताए गए। ಕುಲಶೇಖರ ಆಳ್ವಾರ್ ಅಂತ ಹಣ ಒಳ್ಳೆ ಮುಕುಂದಮಾಲಾ ಸ್ತೋತ್ರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಯಾವಾಗ ಅಂತ್ಯಕಾಲದಲ್ಲಿ ನಾವು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಆ ಸ್ಮರಣೆ ಅಷ್ಟು ಸುಲಭವಾಗಿ ಬರಲ್ಲ. ಆದರೆ ಭಗವಂತನಿಗೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪ್ರಾಮಿಸ್ ತಗೊಳ್ತಾ ಇದ್ದಾರೆ, ದಯವಿಟ್ಟು ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಗೆ ನೀನು ಬಾ ಅಂತ ಹೇಳಿ. तो प्रॉमिस क्या भगवान का, आचार्यों का, शास्त्र का, कि भगवान 2 तरीके से आपको मदद करेंगे अगर आपने 2 चीज भगवान को दी, आपका ध्यान और आपका हृदय। ये दोनों चीज जीवात्मा की दैवी संपत्ति है और ये भगवान के सेवा में ही लगनी चाहिए। ಯಾವಾಗ ನಮ್ಮ ಧ್ಯಾನ ಮತ್ತು ನಮ್ಮ ಹೃದಯವನ್ನ ಕೃಷ್ಣನಿಗೋಸ್ಕರ ಕೊಡ್ತೀವಿ, ಆಚಾರ್ಯರು ನಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ಭಗವಂತ ಖಂಡಿತವಾಗ್ಲೂ ನಮಗೆ ನೆರವಿಗೆ ಬರ್ತಾರೆ, ಅಂತ್ಯಕಾಲದಲ್ಲಿ ಖಂಡಿತವಾಗ್ಲೂ ನಮಗೆ ಆ ಸ್ಮರಣೆ ಆಗುತ್ತೆ ಅಂತ. तो 2 तरीके क्या है भगवान मदद करते हैं। अगर आपने हार्ट दिया है, आपका ध्यान भगवान को दिया है, तो भगवान कहते हैं या तो मैं मन में घुसकर या भक्तों को भेजकर आपको स्मरण जरूर करवाऊंगा, ये मेरा प्रॉमिस है। कोलगेट नहीं, प्रॉमिस। 2 ಆಶ್ವಾಸನೆಯನ್ನ ಕೃಷ್ಣ ಕೊಡ್ತಾ ಇದ್ದಾರೆ, ಅಂತ್ಯಕಾಲದಲ್ಲಿ ನಾನು ಯಾವ ರೀತಿ ನಿಮಗೆ ನೆರವಿಗೆ ಬರ್ತೀನಿ ಅಂತ. ಒಂದು ಪ್ರಾಮಿಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ಮನಸ್ಸಲ್ಲಿ ನಾನು ಪ್ರವೇಶ ಮಾಡಿ ನಾನು ಸ್ಮರಣೆ ಕೊಡ್ತೀನಿ ಅಂತ. ಇಲ್ಲ ಅಂತ ಹೇಳಿದ್ರೆ ಭಕ್ತರನ್ನ ನಿಮ್ಮ ಹತ್ರ ಕಳಿಸಿ, ಸಾಯೋ ಸಮಯದಲ್ಲಿ ಭಕ್ತರು ನಮ್ಮ ಮುಂದೆ ನಿಂತ್ಕೊಂಡಿದ್ರೆ ಅದರದ್ದು ವೈಭವ ಏನು? जैसे भागवत में उदाहरण पहला, मन में घुसकर, गजेंद्र के मन में घुसकर जब सबसे ज्यादा जरूरत थी उस समय भगवान ने पिछले जन्म की भक्ति याद दिलाई, स्मरण करवाया। पिछले जन्म में तुम राजा इंद्रद्युम्न थे, अभी सोंड से कमल उठाओ और मुझे अर्पण करो, मैं जरूर गरुड़ पर सवार होकर आपको बचाने के लिए आऊंगा। ये स्मरण भगवान ने करवाया गजेंद्र की मोक्ष में, गजेंद्र मोक्ष में। ಎಷ್ಟು ಉತ್ತಮವಾದಂಥ ಉದಾಹರಣೆ. ಮನಸ್ಸಲ್ಲಿ ಭಗವಂತ ಪ್ರವೇಶ ಮಾಡಿ ಒಬ್ಬ ಜೀವಾತ್ಮನ ಹೇಗೆ ಉದ್ಧಾರ ಮಾಡ್ತಾನೆ ಅನ್ನೋದ್ರ ಬಗ್ಗೆ. ಗಜೇಂದ್ರ ತನ್ನ ಸಂಕಷ್ಟದ ವೇಳೆಯಲ್ಲಿ ತನ್ನ ಹಿಂದಿನ ಜನ್ಮದ ನೆನಪನ್ನ ಭಗವಂತ ತರ್ತಾ ಇದ್ದಾರೆ, ನೀನು ನನ್ನ ಸ್ಮರಣೆ ಮಾಡು, ಯಾಕೆಂದ್ರೆ ನೀನು ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಆಗಿ ಭಕ್ತ ಆಗಿದ್ದೆ, ಆ ಸ್ಮರಣೆಯನ್ನ ಕೊಟ್ಟು ತಕ್ಷಣ ನೀನು ಆ ಕೊಳದಲ್ಲಿರುವಂಥ ಒಂದು ತಾವರೆ ಹೂವನ್ನ ತಗೊಂಡು ನನಗೆ ಅರ್ಪಣೆ ಮಾಡು, ನಾನು ಗರುಡ ರೂಢ ಆಗಿ ಬರ್ತೀನಿ ನಿನ್ನ ಕಾಪಾಡಕ್ಕೆ ಅಂತ ಹೇಳಿ ಆ ಸ್ಮರಣೆಯನ್ನು ಅವ್ರು ಕೊಡ್ತಾ ಇದ್ದಾರೆ. पिछले जन्म में हृदय से वो रोज भगवान का दर्शन करते समय गाते थे ब्रह्म संहिता, ईश्वर परम कृष्ण सच्चिदानंद विग्रह अनादिर आदिर गोविंद सर्व कारण कारणम चिंतामणि प्रकर सद्म सुकल्प वृक्ष लक्षावृतेश सुरभीर विपालयन्तम लक्ष्मी सहस्त्र सत संभ्रम सेव्यमानो गोविंदमादि पुरुषम समहौ बचाओ मी. ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಮಹಾರಾಜ ಹೃದಯದಿಂದ ಪ್ರತಿನಿತ್ಯ ಬ್ರಹ್ಮ ಸಂಹಿತೆಯನ್ನು ಹಾಡ್ತಾ ಇದ್ರಂತೆ.
ಆ ಹಾಡೋದರ ಅರ್ಥ ಏನು? ಹೇಗಾದರೂ ಮಾಡಿ ನನ್ನ ಕಾಪಾಡುವಂತ ಅಂತಿಮವಾಗಿ ನಾವು ಭಗವಂತನ ಕೇಳ್ಕೊಳ್ಳೋದು. अरे भगवान ने वचन दिया है, जो भी हृदय डालकर भक्ति करेगा उसकी भक्ति नष्ट नहीं होगी. नेहाभिक्रमणाशोस्ति प्रत्यवायो न विद्यते स्वल्पाप्यस्य धर्मस्य त्रायतो महत्व है. जहाँ रुकी है वहाँ से शुरू करूँगा स्मरण देकर. या तो वैष्णव परिवार में जन्म देने का अवसर, ब्राह्मण परिवार में, जहाँ से उसको जहाँ रुकी है वहाँ से भक्ति करने का अवसर मैं जरूर दूंगा. ಭಗವಂತನ ಆಶ್ವಾಸನೆ ನೋಡಿ, ಭಗವಂತನಿಗೆ ನಾವು ಹೃದಯವನ್ನ ಮನಸ್ಸನ್ನ ಕೊಟ್ಟು ಯಾವಾಗ ಯಾವುದೇ ಕೆಲಸ ಮಾಡಿದ್ರು, ಭಕ್ತಿ ಸೇವೆ ಮಾಡಿದ್ರು, ಭಗವಂತ ಅದನ್ನು ಸ್ಮರಣೆ ಇಟ್ಕೊಂಡಿರ್ತಾರೆ. ನಿಹಾಭಿಕ್ರಮಾನುಶೋಸ್ತಿ ಪ್ರತ್ಯವಾಯುನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಾತು. ಎಷ್ಟು ಮಾಡಿದ್ರೆ 10% ನಾವು ಮಾಡಿದ್ರೆ 11% ಇಂದ ಅವರು ಸ್ಟಾರ್ಟ್ ಮಾಡಿಸ್ತಾರೆ ನಮ್ಮ ಕೈಲಿ. ಹೇಗೆ? ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಜನ್ಮ ಸಿಗೋದಾದ್ರೆ, ಇನ್ನೂ ಚೆನ್ನಾಗಿ ನಾವು ಭಕ್ತಿ ಮಾಡಿದ್ರೆ ಧೀಮಂತರಾದಂಥ ಆಧ್ಯಾತ್ಮಿಕವಾದಿಗಳ ಮನೆಯಲ್ಲಿ ಜನ್ಮ ಸಿಗುತ್ತೆ. ಅಲ್ಲಿಂದ ಅವರು ತಮ್ಮ ಭಕ್ತಿ ಬಿಟ್ಟು ಹೋಗಿರುವಂಥ ಭಕ್ತಿನ ಪೂರ್ಣ ಮಾಡ್ಕೋಬಹುದು. तो भगवान का शास्त्र वचन है, किसी भी जन्म में मैं किसी भी जीवात्मा की भक्ति थोड़ी बहुत भी 1% भी भूल नहीं सकता मैं, क्योंकि मैं उसका जन्म जन्मांतर ऋणी बन जाता हूँ. इसलिए भगवान उसको मनुष्यानाम सहस्रेषु कहते हैं. ಹಾಗಾಗಿ ಯಾರೇ ಆಗಲಿ 1% ಆದರೂ ಭಕ್ತಿ ಮಾಡಿದ್ರೆ ಅವ್ರಿಗೆ ಭಗವಂತ ಹೇಳ್ತಾರೆ, ನಾನು ಜನ್ಮ ಜನ್ಮದ ಋಣಿ ಆಗೋಗ್ತೀನಿ ಅಂತೇಳಿ. ಹಾಗಾಗಿ ಪ್ರತಿಯೊಂದು ಜನ್ಮದಲ್ಲಿ ಅವರು ನಮ್ಮ ಹಿಂದೆ ಬಂದು ಆ ಬಿಟ್ಟೋಗಿರುವಂತಹ ಭಕ್ತಿನ ಪೂರ್ಣ ಮಾಡೋದಕ್ಕೆ ನಮಗೆ ಸಹಾಯ ಮಾಡ್ತಾರೆ. जैसे रामायण में भगवान रामचंद्र ने वाली को कैसे मारा था, किसको याद है? वाली को कैसे मारा था भगवान रामचंद्र? पेड़ के पीछे, सप्त ताल वृक्ष. क्या नाम था उनका? सप्त ताल वृक्ष. सप्त यानी 7 पेड़ों के पीछे छुपकर. तो जो सेवा थी वो सेवा प्रभु रामचंद्र भूल नहीं पाए. 7 पेड़ों ने मुझे मदद की है, किसको मारने के लिए? तो वो स्मरण रखे थे प्रभु रामचंद्र, लेकिन कृष्ण अवतार में भूल गए. लेकिन जब चैतन्य महाप्रभु बन कर आए और दक्षिण भारत की यात्रा करे, तो पिछले 2 जन्म जो ताल वृक्षों ने मदद की थी उनको जब देखा तो भावुक हो गए. उनको एक साथ गले से लगाकर वृक्ष योनि में उनको भगवत धाम भेज दिया. ಹರಿವು. ರಾಮಚಂದ್ರ ವಾಲಿಯನ್ನು ಸಂಹಾರ ಮಾಡುವಾಗ ಹೇಗೆ ಸಂಹಾರ ಮಾಡಿದ್ರು ಅಂದರೆ 7 ತಾಳ ವೃಕ್ಷಗಳ ಹಿಂದೆ ನಿಂತ್ಕೊಂಡು ಅವರು ಸಂಹಾರ ಮಾಡಿದ್ರು. ಆ ತಾಳ ವೃಕ್ಷಗಳ ಉಪಕಾರವನ್ನು ಅವರು ಮರಲಿಲ್ಲ. 2 ಜನ್ಮದಲ್ಲಿ ಕೃಷ್ಣ ಅವತಾರದಲ್ಲಿ ಮರ್ತೋದ್ರು. ಆದರೆ ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ಮತ್ತೆ ಆ ಸ್ಥಳಕ್ಕೆ ಬಂದಾಗ ಅವರು ಆ ಎಲ್ಲ ವೃಕ್ಷಗಳನ್ನು ಆಲಿಂಗನ ಮಾಡಿಕೊಂಡು ಅದೇ ವೃಕ್ಷದ ದೇಹದಿಂದನೇ ಅವರ ದೇಹದಲ್ಲಿ ಅವರು ಭಗವಂತನ ಧಾಮಕ್ಕೆ ಆ ವೃಕ್ಷಗಳೆಲ್ಲ ಹೊರಟೋದು. इसलिए हमें घबराना नहीं, पीछे नहीं हटना है. प्यार किया तो डरना क्या. ठीक है? तो हमें जो भी कार्य उसमें 100% देना है, तभी भगवान की कृपा होगी. तब तक भगवान की कृपा. 1% भी अपने पास रखेंगे तो भगवान की कृपा नहीं होगी. 100%. ಹಾಗಾಗಿ ಭಕ್ತಿ ಮಾಡಿದ್ರೆ ನಮಗೆ ಹೆದರ್ಕೋಬಾರ್ದು. ಎಲ್ಲ ಭಗವಂತನಿಗೆ ಸಂಬಂಧಪಟ್ಟಿರೋದು ಯಾವುದೇ ನಾವು ಭಕ್ತಿ ಮಾಡ್ತೀವಿ ಅಂತ ಹೇಳಿದ್ರೆ 100%, 1% ಆದರೂ ನಮ್ಮ ಹತ್ರ ಇಟ್ಕೊಂಡು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಬಳಸ್ತಾ ಇದ್ದೀನಿ ಅಂದರೆ ಅದು ಕೆಲಸಕ್ಕೆ ಬರಲ್ಲ. 100% ನಾವು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ. जैसे कोई घमंडी व्यक्ति है और बहुत ही धनवान है, लेकिन बहुत अहंकार भी है, उसको घमंड है. माताएं पीछे बातचीत मत कीजिए, हरे कृष्ण. हाथ चलाइए, मुंह मत चलाइए. थोड़ा ट्रांसलेट करो. ಹರೇ ಕೃಷ್ಣ. ಅಲ್ಲಿ ಹೂವು ಕಟ್ತಾರ ಮಾತಾಜಿಗಳು, ಸ್ವಲ್ಪ ನಿಶಬ್ದವಾಗಿ ಮಾಡಿ. तो एक घमंड व्यक्ति जिसको पैसे का अहंकार है, मैं भगवान को दान दे रहा हूँ, ये समझकर संडे फीस्ट में जहाँ 1000 लोग बैठे हैं उनके सामने आकर अपना पर्स निकालता है, बटुआ निकालता है. उसमें 1-1 रुपए की 100 नोट है. कितने? 1-1 रुपए की 100 नोट है. और ये बार बार 4-5 बार सबके सामने गिनकर उसमें से 99 नोट डोनेशन बॉक्स में डालता है. कितना? आउट ऑफ 100 99. तो हम लोग अपनी उंगली मुंह में डालेंगे, कितना बड़ा दानी व्यक्ति है, कितना बड़ा वैरागी है. हम कोई इंप्रेस कर सकता है, लेकिन भगवान को नहीं. ಒಬ್ಬ ಧನಿಕಾದಂಥ ವ್ಯಕ್ತಿ ಅವನೆಲ್ಲರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಸಂಡೇ ಲೋ ಫೀಸ್ಟ್ಗೆ ಬಂದು
ನಾನು ಇಷ್ಟೆಲ್ಲ ಜನಕ್ಕೆ ಪ್ರಸಾದ ಸ್ಪಾನ್ಸರ್ ಮಾಡ್ಬೋದು ಅಂತೇಳಿ ₹1 100 ನೋಟ್ ಇತ್ತು ಅವನ ಪರ್ಸಲ್ಲಿ, ಅದರಲ್ಲಿ 99 ನೋಟನ್ನು ಅವನು ಹುಂಡಿಗೆ ಹಾಕ್ದ. ಜನ ಎಲ್ಲ ಇನ್ಸ್ಪೈರ್ ಆಗ್ತಾರೆ, ಓ ಎಷ್ಟು ದೊಡ್ಡ ದಾನಿ ಅಂತ. ಆದರೆ ಭಗವಂತನ ಅವನು ಇನ್ಸ್ಪೈರ್ ಮಾಡೋಕ್ಕಾಗಲ್ಲ. ಕಾರಣ ಏನು? क्योंकि हम क्या देखते हैं 99 डाला इसलिए इंप्रेस होते हैं, लेकिन भगवान क्या देखते हैं ₹1 बचा के रखा है, उसका क्या करने वाला है. ನಾವು ನೋಡ್ತೀವಿ ₹99 ಹಾಕಿದ್ದೇನೆ ಅಂತ, ಆದರೆ ಭಗವಂತ ಏನು ನೋಡ್ತಾರೆ, ₹1 ಉಳಿಸ್ಕೊಂಡಿದ್ದೆ, ಅದನ್ನ ಏನು ಮಾಡ್ತಾನೆ ಇವನು ಅಂತ. इसलिए हमें भगवान को 100% देना है, तभी भगवान हमें मदद करेंगे. 100% हमें स्मरण करने के लिए हरे कृष्णा 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 हरे हरे, हरे राम 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 हरे हरे. ಹಾಗಾಗಿ ನಾವು 100ಕ್ಕೆ 100% ನಮ್ಮ ಹೃದಯ ಮನಸ್ಸು ಇಟ್ಟು ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕು. क्योंकि कोई भौतिक कार्य आप पूरा दिल डालकर नहीं करेंगे तो इट्स कॉल्ड एज हाफ हार्टेडली एंड द रिजल्ट इज हाफ ओनली and you become half mad. ಹಾಗಾಗಿ ಯಾವುದೇ ಕಾರ್ಯವನ್ನು ನಾವು ದಿನದಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 100ಕ್ಕೆ 100% ನಾವು ಹೃದಯ ಮತ್ತು ಮನಸ್ಸನ್ನು ಇಟ್ಟು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಅರ್ಧ ಇಟ್ಟರೆ ಅರ್ಧ ಹುಚ್ಚರಾಗ್ತೀವಿ. तो भगवान का ये वचन है कि या तो मैं मन में घुसकर या भक्तों को भेजकर, जैसे भीष्म पितामह कुरुक्षेत्र के युद्ध पर बाणों की शैया पर खून लहान है, खून से लथपथ है, और आदमी का जब खून बह जाता है तो स्मरण शक्ति कम हो जाती है, बॉडी फॉलोज द माइंड, तो आप स्मरण नहीं कर पाओगे. ऐसे समय भगवान ने उनको अंतिम क्षण स्मरण कर्मा के लिए 5 पांडव और द्रौपदी को भेजा है. ಯಾವಾಗಲೇ ಆಗಲಿ ಅಂತ್ಯಕಾಲದಲ್ಲಿ ನಾವು ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಭಗವಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ 2 ರೀತಿಯಲ್ಲಿ. ಒಂದು, ಮನಸ್ಸಿನಲ್ಲಿ ನಾನು ಪ್ರವೇಶ ಮಾಡಿ ಸ್ಮರಣೆ ಕೊಡ್ತೀನಿ. 2ನೇದಾಗಿ ಭಕ್ತರನ್ನ ಕಳಿಸ್ತೀನಿ ಅಂತ. ಯಾವಾಗ ಭೀಷ್ಮ ಪಿತಾಮಹ ಶರಶಯ್ಯಲ್ಲಿ ಮಲಗಿದ್ರು, ರಕ್ತ ಅವ್ರ ದೇಹದಿಂದ ಎಲ್ಲ ರಕ್ತ ಹೊರಟೋಗಿತ್ತು. ಯಾವಾಗ ರಕ್ತ ಹೊರಟೋಗುತ್ತೆ ನಮಗೆ ಸ್ಮರಣೆ ಬರೋದಿಲ್ಲ. ಆ ಸಮಯದಲ್ಲಿ 5 ಜನ ಪಾಂಡವರನ್ನ ಮತ್ತೆ ದ್ರೌಪದಿಯನ್ನ ಅವ್ರ ಮುಂದೆ ಕಳಿಸಿದ್ರು. ಅವರೆಲ್ಲ ಭಕ್ತರಲ್ವಾ? इसलिए हमारे जीवन का अंतिम उद्देश्य क्या है? स्मरण. स्मरण ये भगवान की अनुकंपा है उन जीवों पर जिन्होंने भगवान की सेवा में क्या डाला है? हृदय और अपना ध्यान डाला है. ये 2 ही चीज भगवान अपेक्षा करते हैं, और ये दोनों चीज भगवान ने दिए और भगवान को वापस करना है. क्योंकि भक्ति का मतलब क्या? उत्तम भक्ति ऋषि के न ऋषिकेश सेवनम, जो भगवान ने दिया वापस देना है उनकी सेवा में. ಹಾಗಾಗಿ ಭಗವಂತ ನಮಗೆ ಯಾವಾಗ ನಾವು ಹೃದಯ ಮತ್ತು ಮನಸ್ಸನ್ನ ಧ್ಯಾನ ಮತ್ತು ಮನಸ್ಸನ್ನ ಇಟ್ಟು ಹೃದಯವನ್ನು ಇಟ್ಟು ನಾವು ಭಕ್ತಿ ಮಾಡ್ತೀವಿ, ಆಗ ಭಗವಂತ ಅದನ್ನು ನಮಗೆ ಕೊಡ್ತಾರೆ. ನಮಗೆ ಎಲ್ಲ ಭಗವಂತ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ. ಋಷಿಕೇಶ ಸೇವನ ಮಾಡಬೇಕು. ನಮ್ಮ ಇಂದ್ರಿಯಗಳನ್ನು ಋಷಿಕೇಶನ ಸೇವೆ, ಅವರ ಇಂದ್ರಿಯಗಳು ಕೊಟ್ಟಿದ್ದಾರೆ, ಆ ಇಂದ್ರಿಯಗಳಿಂದನೇ ಅವ್ರಿಗೆ ಸೇವೆಯನ್ನು ಮಾಡಬೇಕು. तो इंद्रियों में एक इंद्रिय है हृदय और हमारा मन और हृदय. मन से स्मरण करना है और मन से ध्यान देना है. ये 2 चीज करेंगे तो भगवान किसी भी हालत में धोखा नहीं देंगे आपको मृत्यु के समय. ಹಾಗಾಗಿ ಎಲ್ಲ ಇಂದ್ರಿಯಗಳಲ್ಲಿ ಮನಸ್ಸು ಶ್ರೇಷ್ಠ ಅಲ್ವಾ? ಆ ಮನಸ್ಸಲ್ಲಿ ಸ್ಮರಣೆಯನ್ನು ಮಾಡ್ತಾ, ಮನಸ್ಸಲ್ಲಿ ಧ್ಯಾನವನ್ನು ಮಾಡ್ತಾ ನಾವು ಯಾವಾಗ ಭಕ್ತಿಯನ್ನು ಮಾಡ್ತೀವಿ, ಕೃಷ್ಣ ಯಾವಾಗಲೂ ನಮಗೆ ಆ ಒಂದು ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಅದನ್ನು 100% ಉಳಿಸ್ಕೊಳ್ತಾರೆ. अरे जब 100% देते हैं तो भगवान का 100% वादा है. अभी तक भगवान ने किसको चीट नहीं किया. ये भगवान का ट्रैक रिकॉर्ड है. जिसने भी दिल दिया है और ध्यान दिया है तो भगवान ने उनको जरूर मदद की है. 100% ನಾವು ಯಾವಾಗ ಇದನ್ನ ಮನಸ್ಸು ಮತ್ತು ಹೃದಯ ನಾವು ಇಡ್ತೀವೋ ಆಗ ಕೃಷ್ಣ ಸಹ 100% ನಮಗೆ ಕೊಡ್ತಾರೆ. ಕೃಷ್ಣ ಯಾವತ್ತೂ ಅವ್ರ ಆಶ್ವಾಸನೆಯನ್ನು ಬಿಟ್ಟಿಲ್ಲ. ಅವ್ರ ಟ್ರ್ಯಾಕ್ ರೆಕಾರ್ಡ್ ನಾವು ನೋಡಿದಾಗ ಎಲ್ಲೋ ಅವ್ರು ಮೋಸ ಮಾಡೋದಂತ ರೆಕಾರ್ಡ್ ಇಲ್ಲ. ಹಾಗಾಗಿ 100ಕ್ಕೆ 100% ನಾವು ಭಗವಂತನಿಗೆ ನಾವು ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಮರ್ಪಣೆ ಮಾಡಬೇಕು. और हर कार्य में होना चाहिए. क्योंकि हम गाना गाते हैं 15 अगस्त 26 जनवरी, हर कर्म अपना करेंगे. अब ये गाना बदलना है, भगवान के लिए गाना है. हर कर्म अपना करेंगे, दिल दिया है जान भी देंगे, हे भगवान तेरे लिए. ಆಗಸ್ಟ್ಗೆ 15ಕ್ಕೆ ಪ್ರತಿಯೊಬ್ಬರು ಹೇಳ್ತಾರೆ ಎಲ್ಲ ಕರ್ಮವನ್ನು ನಾವು ದೇಶಕ್ಕೋಸ್ಕರ ಮಾಡ್ತೀವಿ ಅಂತ. ಇಲ್ಲ, ಅದನ್ನು ಬದಲಾಯಿಸ್ಬೇಕೀಗ. ಎಲ್ಲ ಕರ್ಮವನ್ನು ಕೃಷ್ಣ ನಾವು ನಿಮಗೋಸ್ಕರ ಮಾಡ್ತೀವಿ ಅಂತ ಹೇಳಿ, ನಮ್ಮ ಮನಸ್ಸು ಹೃದಯವನ್ನು ನಿಮಗೋಸ್ಕರ ಕೊಡ್ತೀವಿ ಅಂತ ಹೇಳಿ ನಾವು ಹಾಡಬೇಕಾಗಿದೆ. अरे जब करेंगे तो वह हनुमान बनेंगे, मूर्तिमंत स्वरूप, सेवा के मूर्तिमंत स्वरूप
दास से के मूर्तिमंत स्वरूप कौन है? नवविधा भक्ति में हनुमान जी। तो हम हर एक भक्त हनुमान बन सकते हैं, हनुमान बनना चाहिए, क्योंकि हमें दास बनना है। जीवेरा स्वरूप होए कृष्ण रे। तो दास का मतलब है हनुमान जी। हनुमान जी कभी बनेंगे? जब हनुमान का कार्य करेंगे। ದಾಸತ್ವದ ಮೂರ್ತಿ ವ್ಯಕ್ತ ರೂಪ ಅಂದರೆ ಹನುಮಂತ ದೇವರು. ಅವರು ದಾಸತ್ವಕ್ಕೆ ಮೂರ್ತಿ ವ್ಯಕ್ತ ರೂಪ. ಹಾಗಾಗಿ ಯಾರ್ಯಾರು ದಾಸತ್ವವನ್ನು, ಭಗವಂತನ ದಾಸತ್ವವನ್ನು ತಗೊಂಡಿದ್ದಾರೆ, ಅವರು ಹನುಮಂತ ದೇವರ ಭಾವವನ್ನು ಗ್ರಹಿಸಿ ನಾವು ಸೇವೆಯನ್ನು ಮಾಡಬೇಕು, ದಾಸತ್ವವನ್ನು ತಗೋಬೇಕು ಅಂತ ಹೇಳಿ. तब तक ये उपाधि हमें नहीं मिलेगी। बाकी सभी उपाधि आपके बलबूते पे, आपके ताकत पर, आपके दिमाग से प्राप्त कर सकते हैं। MD, PhD, MA, MAD जो भी पदवी है उपाधि पर, लेकिन ये पदवी प्राप्त करने के लिए, भगवान का दास बनने के लिए आपको ये अनिवार्य है, कंपलसरी है, दिल और ध्यान देना होगा। ಭೌತಿಕ ಜಗತ್ತಲ್ಲಿ ನಾವು ಪಡ್ಕೊಳ್ಳುವಂಥ ಎಲ್ಲ ಪದವಿಗಳಾಗಿರ್ಬೋದು, PhD ಆಗಿರ್ಬೋದು, ಡಬಲ್ ಡಿಗ್ರಿ ಏನೇ ಆಗಿರ್ಬೋದು, ಅದೆಲ್ಲ ನಾವು ಪಡ್ಕೊಳ್ಳೋಕ್ಕೋಸ್ಕರ ನಮ್ಮ ಶಕ್ತಿಯನ್ನು ನಾವು ಉಪಯೋಗಿಸ್ತೀವಿ. ಆದರೆ ಭಗವಂತನ ದಾಸತ್ವನ ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಹೃದಯ ಮತ್ತು ಮನಸ್ಸನ್ನು ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು. क्योंकि पदवी लगभग असंभव प्राप्त करना जब तक आप हनुमान नहीं बनोगे, क्योंकि हमने दिल और मन भौतिक जगत को दिया है, इसलिए दिल के 1000 टुकड़े हो चुके हैं अभी। ಎಲ್ಲಿವರೆಗೂ ನಾವು ಮನಸ್ಸು ಮತ್ತು ಹೃದಯವನ್ನು ಭಗವಂತನಿಗೋಸ್ಕರ ಕೊಡಲ್ಲ, ಅಲ್ಲಿವರೆಗೂ ನಾವು ಈ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಅಂದರೆ ದಾಸತ್ವವನ್ನು. ಯಾಕೆ ಅಂತ ಹೇಳಿದ್ರೆ ಮನಸ್ಸು ಮತ್ತು ಹೃದಯವನ್ನು ನಾವಿವಾಗ 100 ಭಾಗ ಮಾಡಿ ಭೌತಿಕ ಜಗತ್ತಿಗೆ ಕೊಟ್ಬಿಟ್ಟಿದ್ದೀವಿ, ಒಂದಿಲ್ಲ, ಎಲ್ಲರಿಗೂ ಇದನ್ನು ಹಂಚಿಬಿಟ್ಟಿದ್ದೀವಿ. 99% हमने भौतिक जगत में लगाया, आसक्ति में लगाया, 1% से भगवान को प्राप्त नहीं कर सकते, 100% से। 99% ನಮ್ಮ ಹೃದಯ ಮತ್ತು ಮನಸ್ಸನ್ನು ಭೌತಿಕ ಜಗತ್ತಿಗೆ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಆದರೆ 1% ನಾವು ಕೃಷ್ಣನಿಗೋಸ್ಕರ ಕೊಡ್ತಾ ಇದ್ದೀವಿ. ಆದರೆ 1% ಇಂದ ಕೃಷ್ಣನನ್ನು ಪ್ರಾಪ್ತಿ ಮಾಡ್ಕೊಳಕ್ಕಾಗಲ್ಲ. क्योंकि ध्यान देना और दिल देना क्यों देना है? क्योंकि दैवी संपत्ति सीता मैया के समान है, इसका अपहरण हो चुका है, किडनैपिंग हो चुका है। सब रिश्तेदारों ने, सर भौतिक जगत के हर एक व्यक्ति, हर एक वस्तु ने हमारे दैवी संपत्ति का अपहरण किया है। वो दैवी संपत्ति है दिल और ध्यान। ಯಾಕೆ ಅಂತ ಹೇಳಿದ್ರೆ ಈ ಮನಸ್ಸು ಮತ್ತು ಹೃದಯ ಭಗವಂತನ ಪ್ರತಿಯಾಗೇ ಇದೆ. ಇದು ದೈವಿ ಸಂಪತ್ತು. ದೈವಿ ಸಂಪತ್ತು ಸೀತಾಮಾತೆಯ ಪ್ರತೀಕ. ಯಾವ ರೀತಿ ಸೀತಾಮಾತೆಯನ್ನ ರಾವಣ ಅಪಹರಣ ಮಾಡಿದ್ನೋ ಅದೇ ಪ್ರಕಾರ ನಮ್ಮ ಮನಸ್ಸು ಮತ್ತು ಹೃದಯವನ್ನ ಭೌತಿಕ ಜಗತ್ತಿನ ಬೇರೆ ಬೇರೆ ಆಕರ್ಷಣೆಗಳು ಅಪಹರಣ ಮಾಡಿಬಿಟ್ಟಿದ್ದಾವೆ. क्योंकि हमने ये दिल और ध्यान किनको दिया है? जो भक्ति में नहीं है। अगर भक्ति में नहीं है, परिवार, बच्चे, पत्नी, रिश्तेदार, स्वजन, समाज के लोग, इनको हमने दे दिया है। अभी हमारे पास कुछ नहीं है, वी आर बैंकरप्ट्स, इसलिए भक्ति में हम दुखी है। अगर ये फिर से उनसे छीन कर कम से कम 2 घंटे जप में और कथा में, 24 घंटे में से 2 घंटे भी अगर ये भगवान को देंगे 100%, तो भगवान आपको हनुमान के रूप में स्वीकार करेंगे। ನಾವು ನಮ್ಮ ಮನಸ್ಸು ಮತ್ತು ಹೃದಯಗಳನ್ನ ಯಾರು ಅಭಕ್ತರಾಗಿದ್ದಾರೋ ಅವ್ರು ಯಾರೇ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ನಮ್ಮ ಸೊಸೈಟಿಲಿ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಸಮಾಜ ಸೇವಕರಾಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ಅವ್ರಿಗೋಸ್ಕರ ನಾವು ಕೊಟ್ಟಿದ್ದೀವಿ. ಯಾಕೆಂದರೆ ಅವ್ರು ಕೊಟ್ಟಿರುವಂಥ ಹೃದಯದಲ್ಲಿ ಮತ್ತು ಮನಸ್ಸಲ್ಲಿ ಅಕಸ್ಮಾತ್ತಾಗಿ ನಾವು ಅದನ್ನೆಲ್ಲ ವಾಪಸ್ ತಗೊಂಡು ದಿನದಲ್ಲಿ ಕೇವಲ 2 ಗಂಟೆ ಸಹ ಮನಸ್ಸು ಮತ್ತು ಹೃದಯವನ್ನು ಇಟ್ಟು जप में और कथा में जब आते हैं तो आपको हनुमान बनना ही पड़ेगा। 2 घंटे उसको ढूंढ कर किसने किसने चुराया है, किसने किसने आपका अपहरण किया है, वो हर एक व्यक्ति से वो छीन कर जप में भगवान के नाम में और कथा में भगवान की कथा में ये दैवी संपत्ति लगाने से आप हनुमान बनेंगे। तब भगवान आपको आलिंगन करेंगे, चिरंजीवी बनाएंगे। 2 ಗಂಟೆ ಕಾಲ ಯಾರ್ಯಾರಿಗೆ ನಮ್ಮ ಬೇರೆಯವ್ರಿಗೆಲ್ಲ ಮನಸ್ಸನ್ನ ಹೃದಯವನ್ನು ಹಂಚಿದೀವಲ್ಲ ಅದೆಲ್ಲವನ್ನು ನಾವು ಕಿತ್ಕೊಂಡು ಆ 2 ಗಂಟೆ ಕೃಷ್ಣ ಕಥೆಯಲ್ಲಿ ಮತ್ತು ಹರಿನಾಮದಲ್ಲಿ ನಾವು ಯಾವಾಗ ಇನ್ವೆಸ್ಟ್ ಮಾಡ್ತೀವಿ ಆಗ ಭಗವಂತ ನಮ್ಮನ್ನ ಹನುಮಂತನ ದಾಸ್ಯತ್ವ ರೂಪದಲ್ಲಿ ಸ್ವೀಕಾರ ಮಾಡ್ತಾರೆ, ಆ ಪದವಿನ ನಮಗೆ ಕೊಡ್ತಾರೆ. दिल हमने दिया है या किसी ने छीन लिया है। जैसे बंदर की कहानी आती है। एक बंदर नदी किनारे पेड़ पे रहता था, तो मगरमच्छ ने उसके साथ दोस्ती कर ली।
लेकिन उस दोस्ती में मतलब था, क्योंकि दोस्ती जब मतलब के लिए होती है तो उसमें इनर मोटिव होता है, इंटीरियर मोटिव होता है। इसलिए एक बार पूछा गया भगवान कृष्ण कि आप और सुदामा की दोस्ती थी, उसका मतलब क्या है? तो भगवान ने कहा जिस दोस्ती में मतलब होता है तो वो दोस्ती कहाँ की है, मतलब के लिए दोस्ती नहीं होती। इनर मोटिव्स होते हैं तो मतलब होता है दोस्ती में। ऐसे उस मगरमच्छ के साथ, मगरमच्छ ने क्या किया, बंदर के साथ दोस्ती की, लेकिन उसमें मतलब था, इनर मोटिव था। ನಾವು ಯಾವುದೇ ಒಂದು ಫ್ರೆಂಡ್ಶಿಪ್ ಮಾಡಿದ್ರೆ ಅದರಲ್ಲಿ ಒಳ ಭಾವಾರ್ಥ ಅಂದರೆ ಒಳಗ ಏನೋ ಒಂದು ಮೋಟಿವೇಶನ್ ಇಟ್ಕೊಂಡು ನಾವು ಮಾಡಬಾರ್ದು ಅಂತ ಹೇಳ್ತಾರೆ. ಕೃಷ್ಣ ಮತ್ತು ಸುಧಾಮನ ಆ ರೀತಿ ಸ್ನೇಹ ಇತ್ತು. ಒಬ್ರು ಕೇಳಿದ್ರಂತೆ, ಸುಧಾಮನ ಜೊತೆ ನಿಮ್ಮ ಸ್ನೇಹ ಇದೆಯಲ್ಲ, ಅದಕ್ಕೆ ಅರ್ಥ ಏನು, ಅದಕ್ಕೆ ಏನು ಉದ್ದೇಶ ಅಂತ. ಉದ್ದೇಶ ಇಟ್ಕೊಂಡು ನಾವು ಸ್ನೇಹವನ್ನು ಮಾಡೋಕ್ಕಾಗಲ್ಲ. ಅದೇ ರೀತಿ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಕೋತಿ ಒಂದು ಮರದ ಕೆಳಗಡೆ ವಾಸ ಮಾಡ್ತಾ ಇತ್ತು, ಮರದಲ್ಲಿ. ಅಲ್ಲಿ ನದಿ ಹರಿತಾ ಇತ್ತು ಪಕ್ಕದಲ್ಲೇ. ಅಲ್ಲೊಂದು ಮೊಸಳೆ ಇತ್ತು. ಮೊಸಳೆ ಆ ಒಂದು ಕೋತಿಯ ಸಂಘವನ್ನು, ಸ್ನೇಹವನ್ನು ಮಾಡ್ತಾ ಇತ್ತು. ಉದ್ದೇಶ ಏನು, ಅದ್ರ ಉದ್ದೇಶ ಬೇರೆ ಇತ್ತು. ಆ ಉದ್ದೇಶ ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡುವಂಥ ಸ್ನೇಹ ಅದು ನಿಜವಾದಂಥ ಸ್ನೇಹ ಅಲ್ಲ. ऐसे भक्ति में हेतु रखकर भक्ति करते हैं तो आत्मा की संतुष्टि मिली, अहेतु की अप्रतिहता ये आत्मा सुप्रसिद्धति. ಹಾಗಾಗಿ ಭಕ್ತಿಯಲ್ಲಿ ಏನಾದರೂ ಇಚ್ಛೆಗಳು ಇಟ್ಕೊಂಡು ನಾವು ಭಕ್ತಿ ಮಾಡಿದ್ರೆ ಅದು ನಿಜವಾದಂಥ ಭಕ್ತಿ ಅಲ್ಲ. ಭಕ್ತಿ ಅಂದರೆ ಏನು, ಅಹೈತುಕಿ ಅಪ್ರತಿಹತ. ನಾವು ನಿರಂತರವಾಗಿ ಭಕ್ತಿ ಮಾಡಬೇಕು, ಯಾವುದೇ ಥರ ಭೌತಿಕವಾದಂಥ ಇಚ್ಛೆಗಳನ್ನು ಇಟ್ಕೋಬಾರ್ದು, ಅದೇ ಭಕ್ತಿ. क्योंकि 99% भक्ति में आते हैं, इस्कॉन में आते हैं, दुख नष्ट होना चाहिए, और हेतु ही गलत है, इसलिए दुख बढ़ रहा है, उल्टा दुख कम नहीं हो रहा है, बढ़ रहा है, क्योंकि हेतु गलत है. हेतु होना चाहिए भगवान की खुशी. अभी हम खुद की खुशी में खुद खुशी कर रहे हैं. 99% ನಾವು ಇಸ್ಕಾನ್ಗೆ ಬರ್ತೀವಿ ಭಕ್ತಿ ಮಾಡೋದಕ್ಕೋಸ್ಕರ, ಏನು, ನಮ್ಮ ದುಃಖಗಳನ್ನು ದೂರ ಮಾಡಿಕೊಳ್ಳಿಕ್ಕೆ. ಹಾಗಾಗಿ ಇದು ಏನಾಗ್ತಾ ಇದೆ, ಇದು ಉಲ್ಟಾ, ಅಂದರೆ ಇದು ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ. ದುಃಖ ಜಾಸ್ತಿ ಆಗ್ತಾ ಇದೆ. ಆದರೆ ಯಾವಾಗ ಭಗವಂತನ ತೃಪ್ತಿಗಾಗಿ ನಾವು ಭಕ್ತಿ ಮಾಡ್ತೀವಿ, ಆವಾಗ ನಮ್ಮ ಎಲ್ಲ ದುಃಖಗಳು ಏನಾಗುತ್ತೆ, ನಿವಾರಣೆ ಆಗುತ್ತೆ. ಸೊ ನಾವು ನಮ್ಮ ಆನಂದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀವಿ. खुद खुशी, खुद के खुशी के लिए करते हैं, उसको खुद खुशी कहते हैं. समझ गए? मनुष्य जीवन पाइया राधा कृष्ण ना भजिया. भजन कैसे होना चाहिए, अहेतु की. नहीं तो क्या होगा, मनुष्य जीवन पाइया राधा कृष्ण ना भजिया, जानिया सुनिया बीज खैनो. बीज खाने को खुद खुशी कहते हैं. ಮನುಷ್ಯ ಜನ್ಮ ಸಿಕ್ಕಿದಾಗ ರಾಧಾಕೃಷ್ಣನ ಗುಣ ನಾವು ಗಾನ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ತಿಳಿದು ನಾವು ವಿಷವನ್ನು ಕುಡಿತಾ ಇದ್ದೀವಿ ಅಂತ. ವಿಷ ಕುಡಿಯೋದು ಅಂದ್ರೆ ಏನು, ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಅಲ್ವಾ. क्योंकि बार बार क्यों पीना पड़ा है, क्योंकि हमने दिल भगवान को छोड़कर सबको दे रहे हैं, या सबने हमारा दिल छीन लिया है. ಪ್ರತಿ ಸಾರಿ ನಾವು ವಿಷವನ್ನು ಕುಡಿತಾ ಇದ್ದೀವಿ. ಕಾರಣ ಏನು, ನಾವು ಭಗವಂತನಿಗೆ ಹೃದಯವನ್ನು ಕೂಡ ಬಿಟ್ಟು ಬೇರೆಲ್ಲರಿಗೂ ನಾವು ಹೃದಯನ ಕೊಟ್ಟಿದ್ದೀವಿ. ಹಾಗಾಗಿ ಪ್ರತಿ ಕ್ಷಣದಲ್ಲಿ ನಾವು ಈ ವಿಷವನ್ನು ಕುಡಿತಾ ಇದ್ದೀವಿ. जैसे मगरमच्छ एक दिन आकर कहने लगा आज संडे है, तो आपकी जो भाभी है, मेरी पत्नी है, उसने आपके लिए फीस्ट बनाई है, चलो. तो खुश हो गया, क्योंकि आज तक किसने खाने के लिए बुलाया नहीं, इतनी बड़ी फीस्ट रखी है. तो तुरंत कूद कर उसके पीठ पर बैठकर नदी में, मगरमच्छ के पीठ पर बैठकर बंदर चलने लगा. ಈ ಕೋತಿ ಮರದಲ್ಲಿ ವಾಸ ಮಾಡ್ತಾ ಇತ್ತಲ್ಲ, ಅದಕ್ಕೆ ಫ್ರೆಂಡ್ ಆಗಿತ್ತು ಒಂದು, ಯಾವುದು, ಮೊಸಳೆ. ಯಾವುದೋ ಒಂದು ಮೋಟಿವೇಶನ್ ಇಟ್ಕೊಂಡು ಫ್ರೆಂಡ್ಶಿಪ್ ಮಾಡಿದ್ದು. ಸಂಡೇ ಬಂತು. ಸಂಡೇ ಬಂದಾಗ ಮೊಸಳೆ ಹೇಳ್ತಾ ಇದೆ, ನಡಿ ಇವತ್ತು ನಿಮ್ಮ ಅತ್ತಿಗೆ, ನನ್ನ ಹೆಂಡತಿ ನಿಮಗೆ ಸುಂದರವಾದಂಥ ಖಾದ್ಯ ಪದಾರ್ಥಗಳನ್ನು ಮಾಡಿಟ್ಟಿದ್ದಾಳೆ, ಸಂಡೇ ಫೀಸ್ಟ್ ಕರ್ಕೊಂಡು ಹೋಗ್ತೀನಿ ಅಂತ. ಕೋತಿಗೆ ಆಸೆ ಆಯಿತು. ತಕ್ಷಣ ಬಂದು ಮೊಸಳೆ ಬೆನ್ನ ಮೇಲೆ ಕೂತ್ಕೊಂತು. ಮೊಸಳೆ ನಿಧಾನವಾಗಿ ಕೋತಿನ ನದಿ ಮಧ್ಯದಲ್ಲಿ ಕರ್ಕೊಂಡು ಹೋಯ್ತು. लेकिन जब नदी के बीच में आया तो अपना इनर मोटिव उसने खोल दिया, जो उद्देश्य था उसने बता दिया मगरमच्छ ने कि आज फीस्ट वगैरह नहीं, तुम्हारी ही फीस्ट होने वाली है. ಯಾವಾಗ ಆ ಮೊಸಳೆ ಕೋತಿಯನ್ನು ಬೆನ್ನ ಮೇಲೆ ಕೂರಿಸ್ಕೊಂಡು ನಿಧಾನವಾಗಿ ನದಿ ಮಧ್ಯಕ್ಕೆ ಹೋಯ್ತು, ಆವಾಗ ಅದರ ಒಳ ಅರ್ಥ, ಒಳ ಭಾವಾರ್ಥ ಹೇಳಕ್ಕೆ ಸ್ಟಾರ್ಟ್ ಆಯಿತು. ಸೊ ಫೀಸ್ಟ್ ಅಂದರೆ ಏನಿಲ್ಲ, ನಿನಗೆಲ್ಲ ಫೀಸ್ಟು, ನಿನ್ನ ಫೀಸ್ಟ್ನ ನಾವು ಮಾಡ್ಕೋತೀವಿ ಅಂತ. कि मगरमच्छ नहीं होती है, मगर की पत्नी जो होती है उसको बंदर का कलेजा बहुत अच्छा लगता है. तो कई दिनों से नजर रखे थे, पेड़ पे बंदर है, उसको अंदर कैसे लेना है, इसलिए मैत्री कर रहा था, फ्रेंडशिप कर रहा था. ಆ ಒಂದು ಮೊಸಳೆ ಹೆಂಡತಿಗೆ, ಹೆಣ್ಣು ಮೊಸಳೆಗೆ ಏನಪ್ಪ ಆಸೆ ಅಂತ ಹೇಳಿದ್ರೆ, ಆ ಕೋತಿಯ ಹೃದಯ, ಅದನ್ನು ಯಾವ ಥರ ಫೀಸ್ಟಿಂಗ್ ಮಾಡ್ಕೊಳ್ಳೋದು ಅಂತ ಅದು ಸ್ಕೆಚ್ ಆಗ್ತಾ ಇತ್ತು.
ಸೊ ಕೊನೆಗೆ ಅದನ್ನ ಫ್ರೆಂಡ್ಶಿಪ್ ಮಾಡಿಸಿ ಅದನ್ನ ಇಲ್ಲಿ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಆಗಿತ್ತು ಇವಾಗ. तो ये सुनने के बाद उसको धक्का लगा कि मैंने गलत आदमी को दिल दिया है, फ्रेंडशिप किए, इस पे भरोसा रखना नहीं चाहिए था. लेकिन अभी बीच में फंस गए क्योंकि बहुत किनारा बहुत दूर है, बीच में आ गए नदी. फिर भी भगवान ने उसको बुद्धि दी, जोर जोर से हंसने लगा बंदर. ಆದರೆ ಕೋತಿ ಇವಾಗ ಯೋಚನೆ ಮಾಡ್ತಾ ಇದೆ, ನಾನು ಎಂಥವನಿಗೆ ಮನಸ್ಸು ಕೊಟ್ಟೆ, ನಾನು ಹೃದಯ ಕೊಟ್ಟೆ, ಹೃದಯ ಕೊಡಬಾರ್ದವ್ರಿಗೆಲ್ಲ ಕೊಡಬಾರ್ದು. ಸೊ ಈ ರೀತಿ ನಾನು ಮೋಸ ಹೋದ್ನಲ್ಲ ಅಂಥೇಳಿ ಕೋತಿಗೆ ದುಃಖ ಆಗ್ತಾ ಇದೆ. ಜೊತೆಲಿ ಭಗವಂತ ಅದಕ್ಕೆ ಬುದ್ಧಿ ಕೊಟ್ಟರು. ಆಗ ಜೋರಾಗಿ ಕೋತಿ ನಗ್ತಾ ಇದೆ. मैंने पागल हो गए क्या, मृत्यु का समय हंस क्यों रहे? तो कहने लगे तुम पागल हो, मुझे पहले क्यों नहीं बताया? क्योंकि हम ठहरे बंदर, हमेशा कुत्ते होते, एक डाली से दूसरे डाली, एक ब्रांच से दूसरे ब्रांच. इसलिए हम क्या करते हैं, हमारा दिल निकाल कर हम पेड़ पे बांध के रखते हैं तो कि कूदते समय हमारा दिल नीचे ना गिरे. किसने बताया? ಮೊಸಳೆ ಕೇಳ್ತಾ ಇದೆ, ಅರೆ ಸಾಯೋ ಸಮಯದಲ್ಲಿ ನಗ್ತಾ ಇದ್ಯಲ್ಲ ನೀನು ಅಂತ. ಯಾಕೆ ನಗ್ತಾ ಇದ್ದೀನಿ ಅಂತ. ಕೋತಿ ಹೇಳ್ತು, ನೀನೊಬ್ಬ ಮೂರ್ಖ, ನಾವು ಮೊದಲೇ ಕೋತಿಗಳು, ನಾವು ಇಲ್ಲಿ ಅಲ್ಲಿ ಈ ಮರದಿಂದ ಆ ಮರಕ್ಕೆಲ್ಲ ಹಾರ್ತಾ ಇರ್ತೀವಿ, ಹಾಗಾಗಿ ಹೃದಯ ಇಟ್ಕೊಂಡು ಹಾರಕ್ಕಾಗತ್ತಾ? ಬಿದ್ದು ಹೊಡೆದೋದ್ರೆ ಅದಕ್ಕೆ ನಾವು ಅದನ್ನು ಮರದಲ್ಲಿ ಇಟ್ಟಿರ್ತೀವಿ, ನಿನಗೆ ಗೊತ್ತಾಗಿಲ್ವಾ ಇದು ಅಂತ ಹೇಳ್ತು. चलो चलो जल्दी जाते हैं वापिस, क्योंकि भाभी राह देखती होगी और उनके लिए हम तुरंत जाकर पेड़ पे जो बांध के रखा है वो हृदय वापिस लाते. और इस मूर्ख ने उस पर विश्वास रखा. ಆಗ ಅದು ಮೊಸಳೆಗೆ ಹೇಳ್ತು, ನಡಿ ನಡಿ ಹೋಗೋಣ, ಇದು ನೀನು ಎಂತ ಇವಾಗ ಕಾಯ್ತಾ ಇದ್ದಲ್ಲ ನನ್ನ ಹೃದಯಕ್ಕೋಸ್ಕರ, ಮರದ ಹತ್ರ ನಾನು ಹೃದಯ ನೇತಾಡಿಸಾಕಿ ಇಟ್ಟಿದ್ದೀನಿ, ಅದನ್ನು ವಾಪಸ್ ತರೋಣ ಅಂತ ಹೇಳಿ ಮೊಸಳೆಗೆ ಹೇಳ್ತು. और फुल स्पीड में मगरमच्छ उसको लेके जाने लगा. जैसे किनारा, काफी दूर था किनारा नदी का, लेकिन बंदर ने जीवन में पहली बार सबसे लॉन्ग जंप, हाई जंप मारा खुद को बचाने के लिए. ಆ ಮೊಸಳೆ ಕೋತಿ ಮಾತು ನಂಬಿ ನಿಧಾನವಾಗಿ ದಡದ ಹತ್ರ ಕರ್ಕೊಂಡು ಹೋಗ್ತಾ ಇತ್ತು. ದಡ ಇನ್ನೂ ಭಾಳ ದೂರ ಇದೆ. ಕೋತಿ ಮೊದಲನೇ ಸರಿ ಅಷ್ಟು ಲಾಂಗ್ ಜಂಪ್ ಮಾಡ್ತು. लॉन्ग जंप, हाई जंप जो भी है, वर्ल्ड रिकॉर्ड तोड़ दिया. लेकिन जान प्यारी थी उसको. तो पेड़ पे जाकर जोर जोर से ठहाके लगाना, जोर जोर से हंसने लगा. कहने लगा उल्लू के पट्टे, मूर्खों के सरदार, कोई अपना कलेजा निकाल कर रखता है क्या? कैसा जीवित रहेगा? ऐसे भौतिक जगत के हर एक व्यक्ति, हर एक चीज अगर वो भक्ति में नहीं तो आपका दिल चुरा लेगी, छीन लेगी, अपहरण करेगी. तो इससे पहले हमें ये दिल किसको देना है? भगवान को. दिल दिया है जान भी देंगे, हे भगवान तेरे लिए. ಆಗ ಆ ಕೋತಿ ದಡಕ್ಕೆ ಸೇರ್ಕೊಂಡು ಜೋರಾಗಿ ನಗ್ತಾ ಇತ್ತು. ಅರೆ ಮೂರ್ಖರ ಶಿಖಮಣಿ, ಹೃದಯ ಬಿಟ್ಟು ಯಾರಾದ್ರೂ ಬದುಕಕ್ಕಾಗತ್ತಾ? ಅದೇ ರೀತಿ ನಾವು ಸಹ ಹೃದಯ ಬಿಟ್ಟು ನಾವು ಬದುಕ್ತಾ ಇದ್ದೀವಿ. ಭಗವಂತನಿಗೆ ಹೃದಯವನ್ನು ಕೊಡೋದು ಬಿಟ್ಟು ಎಲ್ಲರಿಗೂ ಹೃದಯವನ್ನು ಹಂಚಿದ್ದೀವಿ. ಆದರೆ ಯಾವಾಗ ನಾವು ಹೃದಯವನ್ನು ಮತ್ತು ಮನಸ್ಸನ್ನು ಭಗವಂತನಿಗೋಸ್ಕರ ಕೊಡ್ತೀವಿ, ಭಗವಂತ ಹೇಳ್ತಾರೆ, ಇನ್ನೂ ಒಂದು ಮಾತು ಹೇಳಬೇಕು, ಹೃದಯವನ್ನು ಕೊಟ್ಟಿದ್ದೀವಿ, ಪ್ರಾಣನ ನಿನಗೆ ಕೊಡ್ತೀವಿ ಅಂತ, ಆವಾಗ ಮಾತ್ರ ಅದು ಪರಿಪೂರ್ಣವಾದಂಥ ಭಕ್ತಿ ಆಗುತ್ತೆ. और यही कारण है कलयुग में 99.99.99 लोग हार्टलेस है, हार्टेड है, क्योंकि उनका हृदय है ही नहीं. वो हृदय भौतिक जगत के हर एक व्यक्ति ने, वस्तु ने चुरा लिया है, इसलिए वो हार्ट नहीं डाल पा रहे. ಹಾಗಾಗಿ ಭೌತಿಕ ಜಗತ್ತಲ್ಲಿ 99% ಜನ ಏನಿದ್ದಾರೆ ಅವ್ರಿಗೆ ಹೃದಯ ಇಲ್ಲ, ಹೃದಯಹೀನರು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅವ್ರ ಹೃದಯವನ್ನ ಇಲ್ಲಿ ಅಲ್ಲಿ ಎಲ್ಲ ಕಡೆ ಹಂಚಿಬಿಟ್ಟಿದ್ದಾರೆ. ಅವ್ರಿಗೆ ಭಗವಂತನಿಗೋಸ್ಕರ ಕೊಡಕ್ಕೆ ಹೃದಯನೇ ಇಲ್ಲ. है भी तो पत्थर बन गए, पाषाण बन गए, पत्थर दिल बन गए, पाषाण दिल, क्योंकि हम उस युग में रहते जिस युग का नाम सिर्फ कलयुग नहीं पाषाण युग है. इसलिए हमारे दिल भगवान को नहीं देंगे. यूज इट, अदरवाइज यू विल लूज इट. इसलिए पत्थर बन गए हमारे दिल. ಹೃದಯ ಇದ್ರೂ ಕೂಡ ಅದು ಯಾವ ಥರ ಆಗಿದೆ ಅಂದರೆ ಕಲ್ಲು ಥರ ಆಗ್ಬಿಟ್ಟಿದೆ. ಆ ಕಲ್ಲು ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ಆ ರೀತಿ ಪಾಷಾಣ ಹೃದಯ ಆಗೋಗಿ ಅದನ್ನ ಭಗವಂತನಿಗೆ ಕೊಡೋಕ್ಕೆ ಯೋಗ್ಯ ಇಲ್ಲ ಇವಾಗ. ಆ ಥರ ಕಲಿಯುಗದ ಜನರ ಹೃದಯ ಆಗೋಗಿದೆ. इसलिए ऐसे पाषाण दिल को, पत्थर दिल को जब मंथन करते हैं, मथनी डालकर
जो महाप्रभु लेकर है उस मथनी का नाम है हरे कृष्ण मथनी. ಹಾಗಾಗಿ ಈ ಕಲ್ಲಂತ ಹೃದಯದಲ್ಲಿ ಅದನ್ನ ಮಂಥನ ಮಾಡೋದು, ಆ ಮಂಥನ ಯಾವ ರೀತಿ ಮಾಡೋದು? ಹರೇ ಕೃಷ್ಣ ಮಹಾಮಂತ್ರ, ಚೈತನ್ಯ ಮಹಾಪ್ರಭು ಏನು ಕೊಟ್ಟರು ಆ ಕೃಪೆ, ಅದನ್ನ ಮಂಥನ ಮಾಡಿದಾಗ ಕಲ್ಲು ಕರಗುತ್ತೆ. इसलिए महाप्रभु आए सिखलाने के लिए गोपियों की एक्सपर्टी, मंथन कैसे करना है. समुद्र मंथन नहीं, दधि मंथन नहीं, मन मंथन. क्या करना है कलयुग में? 3 प्रकार के मंत्र है, मंथन है. समुद्र मंथन देवताओं ने किया, दधि मंथन यशोदा माई ने की. तो समुद्र मंथन में गोविंद गोपाल कृष्ण प्रकट नहीं हुए, लेकिन यशोदा माई ने क्या किया? दही मंथन करके भगवान गोपाल को प्रकट किया. तो यशोदा माई में सिखला रही है कि आपके पास कलयुग में दही भी नहीं होगा क्योंकि देशी गाय नहीं होगी. इसलिए दुर्भाग्य जीव, आप समुद्र मंथन नहीं कर सकते, दधि मंथन नहीं कर सकते, लेकिन कौन सा मंथन कर सकते हैं? मन मंथन. 2 घंटे सुबह उठकर ब्रह्म मुहूर्त में गोपियों के समान, मेरे समान ये मन मंथन करोगे तो आपका हृदय जो पत्थर बन गया है मक्खन बनेगा. तभी मेरा पुत्र माखन चोर के रूप में आपके जीवन में आएगा, आपका दिल चुराने के लिए. ಇಲ್ಲಿ 3 ರೀತಿಯಾದಂಥ ಮಂಥನವನ್ನು ಹೇಳ್ತಾ ಇದ್ದಾರೆ. ಒಂದು ಸಮುದ್ರ ಮಂಥನ. ಸಮುದ್ರ ಮಂಥನವನ್ನ ದೇವತೆಗಳು ಮತ್ತು ಅಸುರರು ಇಬ್ಬರು ಸೇರ್ಕೊಂಡು ಮಾಡಿದ್ರು. ಅಲ್ಲಿ ಕೃಷ್ಣ ಬರಲಿಲ್ಲ. ಆದರೆ ಯಾವಾಗ ಯಶೋದ ಮಾಯಿ ಅವರು ಮೊಸರನ್ನ ಕಡಿತಾ ಇದ್ರು, ಮೊಸರನ್ನ ಮಂಥನ ಮಾಡ್ತಾ ಇದ್ರು, ಆ ಮೊಸರು ಬೆಣ್ಣೆ ಆದಾಗ ಕೃಷ್ಣನನ್ನು ಅವರು ಆಕರ್ಷಣೆ ಮಾಡಿದ್ರು. ಕೃಷ್ಣ ಅವಾಗ ಬರ್ತಾರೆ ಆ ಪ್ರೀತಿಯ ಬೆಣ್ಣೆಯನ್ನು ತಿನ್ನೋದಕ್ಕೋಸ್ಕರ. ಕಲಿಯುಗ ನಾವು ವಾಸ ಮಾಡ್ತಾ ಇರೋದು, ಇಲ್ಲಿ ದೇಶಿ ಹಸು ಕೂಡ ಇಲ್ಲ. ಏನು ಹಸು ಅಂತ ನಾವು ಸಾಕೊಂಡಿದ್ದೀವಿ ಅದೆಲ್ಲ ಹಸುಗಳಲ್ಲ, ಜರ್ಸಿ. ಹಾಗಾಗಿ ಹಾಲಿಲ್ಲದೆ ಬರಬೇಕು, ಮೊಸರಿಲ್ಲದೆ ಬರಬೇಕು. ಹಾಗಾಗಿ ಇಷ್ಟು ದೌರ್ಭಾಗ್ಯ ನಿಮಗಿದೆ, ನೀವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಹೃದಯದ ಮಂಥನ ಮಾಡಿ 2 ಗಂಟೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ. ಯಾವಾಗ ಜಪ ಮಾಡ್ತೀರಾ ಅದರಲ್ಲಿ ಈ ಒಂದು ಹಾಲಿನ ರೂಪದಲ್ಲಿ, ಬೆಣ್ಣೆ ರೂಪದಲ್ಲಿ ಈ ಒಂದು ಕೃಷ್ಣ ಪ್ರೇಮ ಅನ್ನೋದು ಹುಟ್ಟುತ್ತೆ. ಅದನ್ನ ಸ್ವೀಕಾರ ಮಾಡೋಕ್ಕೋಸ್ಕರ ಕೃಷ್ಣ ಬರ್ತಾರೆ, ಮಕ್ಕನ್ ಚೋರ್, ಬೆಣ್ಣೆ ಕಳ್ಳ. क्योंकि भगवान पत्थर चोर नहीं, पाषाण चोर है. मक्खन कौन है? माखन चोर. और जब तक आपका हृदय का मंथन नहीं करोगे, भगवान को दिल से पुकारोगे नहीं, तब तक आपका हृदय पत्थर ही रहेगा. और जब तक पत्थर दिल है, भगवान आपके जीवन में किसी भी जन्म में प्रवेश नहीं करेंगे. लेकिन मनुष्य जीवन दुर्लभ है क्योंकि इसमें आपको अवसर मिला है, चांस मिला है पत्थर दिल को क्या बनाने का? मक्खन दिल. तब माखन चोर जरूर आएंगे आपका दिल चुराने के लिए. आपको देने की भी जरूरत नहीं, वो खुद आएंगे आपके जीवन में चलकर. जैसे यशोदा के जीवन में खुद चलकर आए. सोए थे, गहरी नींद में थे, लेकिन ये मंथन ने उनको क्या किया? नींद हराम कर दी. इस नींद हराम होने के बाद भगवान खुद चलकर यशोदा के पास आए. ऐसे भगवान खुद चलकर आपके जीवन में आएंगे. अगर ये 2 घंटे रोज हम क्या करेंगे? मंथन. कौन सा मंथन? हरे कृष्ण 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 हरे हरे, हरे राम 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 हरे. इतनी ताकत है इस मंथन में. इसलिए 16 माला अनिवार्य है. हमें किसी भी हालत में 16 माला पियाना होगा. 2 घंटे भगवान को देना ही होगा, ताकि बाकी 22 घंटे भगवान हमारी दिल की रक्षा करे भौतिक जगत में. ಎಲ್ಲಿವರೆಗೂ ನಾವು ನಮ್ಮ ಹೃದಯವನ್ನ, ಮನಸ್ಸನ್ನ ಹರೇ ಕೃಷ್ಣ ಮಹಾಮಂತ್ರದಿಂದ ಮಂಥನ ಮಾಡೋದಿಲ್ಲ, ಆ ಮಂಥನದಿಂದ ಈ ಕೃಷ್ಣ ಪ್ರೇಮ ಅನ್ನೋ ಬೆಣ್ಣೆ ಅದು ಬರೋದೇ ಇಲ್ಲ. ಯಾವಾಗ ಯಶೋದ ಮಾಯಿ ಆ ಬೆಣ್ಣೆಯನ್ನ ಮಂಥನ ಮಾಡ್ತಾ ಇದ್ರು, ಮೊಸರನ್ನ ಮಂಥನ ಮಾಡಿ ಬೆಣ್ಣೆಯನ್ನು ಉತ್ಪತ್ತಿ ಮಾಡ್ತಾ ಇದ್ರು, ಕೃಷ್ಣ ಮಲಗಿದ್ರು. ಅವ್ರ ನಿದ್ರೆಯಿಂದ ಜಾಗೃತ ಆದರು. ಯಾಕೆ? ಆ ಬೆಣ್ಣೆಯನ್ನ ತಿನ್ನೋದಕ್ಕೋಸ್ಕರ. ಅದೇ ಪ್ರಕಾರವಾಗಿ ಕೃಷ್ಣ ನಮ್ಮ ಕಡೆಗೆ ಆಕರ್ಷಿತರಾಗಿ ಬರಬೇಕು ಅಂತ ಹೇಳಿದ್ರೆ 2 ಗಂಟೆ, ದಿನದಲ್ಲಿ 2 ಗಂಟೆ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ನಮ್ಮ ಹೃದಯ ಮತ್ತು ಮನಸ್ಸನ್ನ ಇಟ್ಟು ಯಾವಾಗ ಮಂಥನ ಮಾಡ್ತೀವಿ, ಆಗ ಕೃಷ್ಣ ಪ್ರೇಮ ಅನ್ನೋ ಒಂದು ಈ ಬೆಣ್ಣೆ ಉತ್ಪತ್ತಿ ಆಗುತ್ತೆ. ಅದನ್ನ ತಿನ್ನಕ್ಕೆ ಭಗವಂತ ನಿಶ್ಚಿತವಾಗಿ ಬರ್ತಾರೆ. इसलिए प्रभुपाद का वचन है 2 घंटे दिल डालोगे तो बाकी 22 घंटे भगवान आपको मदद करेंगे उनका स्मरण करने के लिए. तो कोई गलत काम नहीं करोगे. 4 नियम का पालन करना, गुरु महाराज की आज्ञा का पालन करना संभव होगा जब 2 घंटे भगवान को दोगे. दिल, हृदय, ध्यान. 2 ಗಂಟೆ ನಾವು ಮನಸ್ಸು ಮತ್ತು ಹೃದಯವನ್ನು ಭಗವಂತನಿಗೋಸ್ಕರ ಕೊಟ್ರೆ, ನಾಮ ಜಪದಲ್ಲಿ ಬಾಕಿ 22 ಗಂಟೆ ಭಗವಂತ ನಮಗೆ ನಮ್ಮ ಹೃದಯವನ್ನ ಮತ್ತು ಮನಸ್ಸನ್ನ ರಕ್ಷಣೆ ಮಾಡ್ತಾರೆ.
ಯಾವುದೇ ರೀತಿಯಾದಂತಹ ಎಲ್ಲ ರೀತಿಯಾದಂತಹ ತೊಂದರೆಗಳಿಂದ ನಮ್ಮನ್ನು ಪಾರು ಮಾಡ್ತಾರೆ. ಜೊತೆಯಲ್ಲಿ ಏನು ಹರಿಕೃಷ್ಣ ಮಹಾಮಂತ್ರದ ಆ ಒಂದು ಬಲದಿಂದ ನಾವು ಇಡೀ ದಿನ ನಾವು 4 ನಿಯಮವನ್ನು ಪಾಲನೆ ಮಾಡೋದಕ್ಕೆ ಮತ್ತೆ ಮುಂದೆ ಎಲ್ಲ ರೀತಿಯಾದಂಥ ಭಕ್ತಿ ಸೇವೆಗಳನ್ನು ಮಾಡೋದಕ್ಕೆ ಅವರು ಸಹಕಾರ ಕೊಡ್ತಾರೆ. 2 घंटे जब हृदय डालकर जब कर रहे हैं तो भगवान को हम दिल से पुकारे. क्या पुकारे? गोविंदम आदि पुरुषम समहो बचाओ. रिमेनिंग 22 hours. ಗೋವಿಂದಮ ಆದಿ ಪುರುಷಂ ಸಮಹೌ ಬಚಾವಮಿ ಅಂದರೆ ಹೇಗಾದರೂ ಮಾಡಿ ನಾನು ರಕ್ಷಣೆ ಮಾಡು ಅಂತೇಳಿ 2 ಗಂಟೆ ನಾವು ಜಪ ಮಾಡಿದ್ರೆ ಬಾಕಿ ಎಲ್ಲ ಸಮಯದಲ್ಲಿ ಕೃಷ್ಣ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ, ಅಂದ್ರೆ ರಕ್ಷಣೆ ಮಾಡ್ತಾರೆ. इसलिए गृहस्थ आश्रम में अनिवार्य है आपको पैसा कमाने के लिए, घर चलाने के लिए, बीवी बच्चों को संभालने के लिए, पैसा कमाने के लिए भौतिक जगत में जाना होगा. और भौतिक जगत में सब मगर बच बैठे, आपका दिल चुराने के लिए, ಫಿಸ್ಟ್ करने के लिए. ಭೌತಿಕ ಜಗತ್ತಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ನಮಗೆ ಸಂಸಾರ ಮಾಡಲಿಕ್ಕೆ, ಜೀವನ ಮಾಡಲಿಕ್ಕೆ ಬೇಕು. ಆದರೆ ನಮ್ಮ ಹೃದಯ ಮತ್ತು ಮನಸ್ಸನ್ನು ಬೇಕಾದಷ್ಟು ಮೊಸಳೆಗಳು ಕದ್ದು ಬಿಟ್ಟಿದ್ದಾವೆ. ಅದನ್ನು ಮತ್ತೆ ನಾವು ತಗೋಬೇಕಲ್ಲ ವಾಪಸ್. ಅದು ಹೇಗೆ ಅಂತ ಹೇಳಿದ್ರೆ ಆ 2 ಗಂಟೆ ನಾಮ ಜಪದಿಂದ ಮಾತ್ರ ಸಾಧ್ಯ. 2 घंटे जप करने से बुद्धि आएगी और बुद्धि से समझ पाएंगे कौन इनर मोटिव लेकर हमसे दोस्ती कर रहा है, कौन रिश्ता बना रहा है. तो ये सब ब्लैक एंड व्हाइट हो जाएगा. 2 घंटे जप करने से भगवान वो बुद्धि देंगे. जैसे बंदर को पता चला, बुद्धि जागृत होगी भगवान की कृपा से, ऐसे हमारी बुद्धि जागृत होगी. जब हम 2 घंटे भगवान को दिन देंगे तो बाकी 22 घंटे भगवान भौतिक जगत से बचाएंगे. क्योंकि भौतिक जगत के हर एक व्यक्ति आपका दिल क्या कर रहा है? चुरा रहा है, उसको खत्म कर रहा है, उसको नष्ट करने का प्रयास कर रहा है. 2 ಗಂಟೆ ನಾವು ಯಾವಾಗ ಧ್ಯಾನಪೂರ್ವಕವಾಗಿ ನಾವು ಹರಿನಾಮವನ್ನು ಜಪ ಮಾಡ್ತೀವಿ, ಆ ಜಪದ ಸಮಯದಲ್ಲಿ ನಮಗೆ ಗೊತ್ತಾಗುತ್ತೆ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು, ನಮ್ಮ ಹೃದಯವನ್ನು ಯಾರು ಕದಿದ್ದಾರೆ ಅಂತ, ಯಾರಿಗೋಸ್ಕರ ನಾವು ಜೀವನ ಕೊಡ್ತಾ ಇದ್ದೀವಿ ಅಂತೇಳಿ. ಯಾವ ರೀತಿ ಕೋತಿಗೆ ಸ್ಮರಣೆ ಬಂತು, ಭಗವಂತ ಸ್ಮರಣೆ ಕೊಟ್ಟರು ತನ್ನ ದೇಹವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ, ಅದೇ ಪ್ರಕಾರ ನಮಗೆ ಭಗವಂತ ಸ್ಮರಣೆ ಕೊಡ್ತಾರೆ. ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ನಾವು ಎಲ್ಲಿ ವಿನಿಯೋಗ ಮಾಡಬೇಕು ಅನ್ನೋ ಬುದ್ಧಿಶಕ್ತಿಯನ್ನು ಭಗವಂತ ನಮಗೆ ಕೊಡಬೇಕಾದ್ರೆ 2 ಗಂಟೆ ನಾವು ಬಹಳ ಗಂಭೀರವಾಗಿ ಧ್ಯಾನಪೂರ್ವಕವಾಗಿ ಜಪ ಮಾಡಬೇಕು. तो फर्स्ट कंडीशन है, हमने चर्चा की क्यों दिल देना है. अभी सेकंड पार्ट क्या है? क्यों ध्यान देना है. ध्यान क्यों देना है? क्योंकि अटेंशन टू स्मॉल डिटेल्स इज अ साइन ऑफ लव. अटेंशन टू स्मॉल भगवान के प्रति थोड़ा थोड़ा ध्यान, क्योंकि बूंद बूंद से सागर बनेगा. ऐसा प्रेम का सागर हमारे जीवन में आएंगे. कृष्ण करुणा सिंधु. अगर छोटी छोटी चीजों पे ध्यान देंगे और विशेष करके जप में ध्यान देंगे तो सूत्र क्या है? अटेंशन टू स्मॉल डिटेल्स. ಮೊದಲನೇದಾಗಿ ಮನಸ್ಸನ್ನು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಪಾರ್ಟ್ ತಿಳ್ಕೊಂಡ್ವಿ. ಈಗ ಧ್ಯಾನ ಯಾಕೆ ನಾವು ಭಗವಂತನಿಗೋಸ್ಕರ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ಅಂಶಕ್ಕೆ ನಾವು ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಭಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಸಣ್ಣ ಬಿಂದುವಿಂದ ಸಾಗರ ಹೇಗಾಗುತ್ತೋ ಪ್ರತಿಯೊಂದು ಸಣ್ಣ ಸಣ್ಣ ಅಂಶಕ್ಕೆ ಗಮನವನ್ನು ನಾವು ಹರಿಸಿದಾಗ ಮಾತ್ರನೇ ನಾವು ಭಕ್ತಿಯ ಆ ಒಂದು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ಬೋದು. ऐसे छोटी चीज़ें, माला भगवान को अर्पित की, ये प्रसादी माला नीचे गिरी है तो उसको उठा कर रखना है सही जगह या निर्माल्य में डालना है. तो दिस इज साइन ऑफ लव. अटेंशन टू स्मॉल. भगवान की माला है, ये जमीन पे पैर पे नहीं आना चाहिए. मुझे बाकी लोगों को अपराध से बचाने के लिए, खुद अपराध से बचाने के लिए सही जगह निर्माल्य में रखना है. तो दिस इज साइन ऑफ लव. अटेंशन टू स्मॉल डिटेल्स. ಅಟೆನ್ಷನ್ ಟು ದ ಸ್ಮಾಲ್ ಡೀಟೇಲ್ಸ್, ಲವ್. ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದ್ರದ್ದು ಲಕ್ಷಣ ಏನಂದರೆ ಸಣ್ಣ ಸಣ್ಣದಕ್ಕೂ ಗಮನವನ್ನು ಕೊಡಬೇಕು. ಉದಾಹರಣೆಗೆ ಒಂದು ಉದಾಹರಣೆ ಕೊಟ್ಟರು, ಭಗವಂತನಿಗೆ ಅರ್ಪಣೆ ಮಾಡಿರುವಂಥ ಒಂದು ಹೂಮಾಲೆ ಅದು ನೆಲದ ಮೇಲೆ ಬಿದ್ದೋಗಿದೆ. ಅದನ್ನು ತೆಗೆದು ನಾವು ಸರಿಯಾದಂಥ ಸ್ಥಾನದಲ್ಲಿ ಯಾರು ಕಾಲು ಸೋಕಬಾರ್ದು ಅಥವಾ ಅದಕ್ಕೆ ನೈರ್ಮಲ್ಯದಲ್ಲಿ ಹಾಕುವಂಥದ್ದು, ಅದನ್ನು ನಾವು ಮಾಡಿದಾಗ ಒಂದು ಸಣ್ಣ ವಿಷಯಕ್ಕೂ ಸಹ ನಾವು ಗಮನ ಕೊಟ್ಟಂಗಾಗುತ್ತೆ. ಅಲ್ಲಿ ಏನಾಗ್ತಾ ಇದೆ? ನಮ್ಮ ಪ್ರೀತಿಯನ್ನು ತೋರಿಸ್ತಾ ಇದ್ದೀವಿ, ವ್ಯಕ್ತಪಡಿಸ್ತಾ ಇದ್ದೀವಿ. तुलसी का पत्ता गिरा है, भगवान की चरणों से हो या जो हाथ में दिया है वो गलती से गिरा है और किसी का ध्यान नहीं, तो हमें बहुत अटेंटिव होना चाहिए. ये भगवान को अर्पित तुलसी है, इसको चरणों में नहीं आना चाहिए, इसका अपमान नहीं करना चाहिए. या तो स्वीकार करना है या किसी को देना है या तुलसी के पौधे में डालना है. या हम तुलसी पौधा भी लगाते हैं तो आसपास बहुत सारे पत्ते गिरते तो उसमें पैर पड़ते, तो हमें क्या करना है? वो तुलसी का अपमान करेंगे तो ये लक्षण नहीं, क्योंकि भगवान को सबसे प्रिय है
जो भी चीज भगवान के गुणगान में सेवा में है उसको त्वदीया कहते हैं। क्या कहते हैं? त्वदीय। और त्वदीया को इंग्लिश में क्या शब्द है, किसको पता है? पैराफर्नेलिया। अब इसको पैराफर्नेलिया क्यों कहते हैं? क्योंकि भगवान को बहुत प्यारा है, इसलिए क्या कहते हैं? पैराफर्नेलिया। समझ गए? ಸೊ ಯಾವುದೇ ವಸ್ತು ಭಗವಂತನಿಗೆ ಸಂಬಂಧಪಟ್ಟಿರುವಂಥದ್ದು, ಭಗವಂತನ ಸೇವೆಗೆ, ಭಗವಂತನ ಧ್ಯಾನಕ್ಕೆ ಉಪಯೋಗ ಆಗುವಂಥದ್ದನ್ನ ಪ್ಯಾರಾಫರ್ನಾಲಿಯಾ ಅಂತ ಹೇಳ್ತೀವಿ, ಭಗವಂತನ ಪರಿಕರಗಳು ಅಂತ ಹೇಳ್ತೀವಿ. ಅದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ನಾವು ಕೊಡಬೇಕು. ಉದಾಹರಣೆಗೆ ತುಳಸಿ ಗಿಡ ಇದೆ, ತುಳಸಿ ಗಿಡ ಸುತ್ತಲೂ ಒಣಗಿರುವಂಥ ಎಲೆಗಳು ಅಲ್ಲಿ ಬಿದ್ದಿದ್ದಾವೆ, ಅದ್ರ ಮೇಲೆ ನಾವು ಕಾಲಿಡಬಾರ್ದು. ಕಾರಣ ಏನು? ಅದು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರ ಆಗಿರುವಂಥದ್ದು, ಅದನ್ನು ನಾವು ತೆಗೆದು ಒಂದು ಕಡೆ ಇಡಬೇಕು. ಸೊ ಇದು ಸಣ್ಣ ಸಣ್ಣ ವಿಷಯಗಳಿಗೆ ಗಮನ ಕೊಡೋದ್ರಿಂದ, ಪ್ರೀತಿ ಹರಿಸೋದ್ರಿಂದ ನಮ್ಮ ಭಗವಂತನಲ್ಲಿ ಇರುವಂಥ, ನಮ್ಮ ಭಗವಂತನ ಪ್ರತಿಯಾಗಿ ನಮ್ಮ ಮೇಲೆ ನಮ್ಗೆ ಇರುವಂಥ ಪ್ರೀತಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. आजकल हम गीता भागवत जमीन पर रखते हैं, करताल मृदंग नहीं, ये सब भगवान के गुणगान में लगे, भगवान को प्रिय और सबसे प्रिय भक्त, इसलिए भक्तों का भी अपमान नहीं करना चाहिए कि भगवान कहते हैं मेरे प्रति अपमान मैं सहन कर सकता हूँ लेकिन भक्तों के प्रति नहीं। इसलिए ये जितनी भी चीजें भगवान के संबंध में गुणगान करने में सेवा में लगी है, उनके प्रति जितना ध्यान देंगे उतना भगवान का ध्यान आकर्षित करेंगे हम, उससे प्रेम का जन्म होगा। अटेंशन टू स्मॉल स्मॉल डिटेल्स इज अ साइन ऑफ प्रेम जन्म लेता है ध्यान देने से। भगवान के संबंध में जो भी चीज है पैराफर्नेलिया, वहां से प्यार जन्म लेगा। ನಾವು ನಿರ್ಲಕ್ಷ್ಯ ತೋರಿ ಕೆಲವು ಸರಿ ಏನು ಮಾಡ್ತೀವಿ, ಭಗವದ್ಗೀತೆಯನ್ನ, ಕರ್ತಾಳವನ್ನ, ಮೃದಂಗವನ್ನು ನೆಲದ ಮೇಲೆ ಇಟ್ಬಿಡ್ತೀವಿ. ಅದು ಹಾಗೆ मृदंग बलराम जी है, उनको जमीन पे नहीं रह सकते। ಮೃದಂಗ ಅಂದರೆ ಅದು ಸ್ವತಃ ಬಲರಾಮನ ಮೂರ್ತಿ ವ್ಯಕ್ತ ರೂಪ, ಅದನ್ನ ನೆಲದ ಮೇಲೆ ನಾವು ಹಾಗೆ ಇಡುವಾಗ ಇಲ್ಲ. ಅದೇ ರೀತಿ ಭಗವಂತನಿಗೆ ಸಂಬಂಧಪಟ್ಟಂತ ಯಾವುದೇ ಆಗಲಿ ಅದಕ್ಕೆ ನಾವು ಸಣ್ಣ ಸಣ್ಣದಾಗಿರುವ ವಸ್ತುಗಳು ಸಹ ಅದಕ್ಕೆ ನಾವು ಗಮನ ಕೊಟ್ಟು ಅದಕ್ಕೆ ಎಷ್ಟು ನಾವು ಗೌರವ ಕೊಡ್ತೀವೋ ಭಗವಂತ ಸಹ ನಮ್ಮ ಭಕ್ತಿಗೆ ಅಷ್ಟೇ ಒಂದು ಗೌರವವನ್ನು ಕೊಡ್ತಾರೆ. ಸೊ ಆ ರೀತಿ ಅಟೆನ್ಷನ್ ಟು ದ ಡೀಟೇಲ್ ಈಸ್ ನೋನ್ ಆಸ್ ಲವ್. तो जैसे उदाहरण देता हूँ, ज्वलंत उदाहरण, मैं प्रोग्राम में आया हूँ और प्रोग्राम में आने से पहले, मंदिर में चढ़ने से पहले मैंने जूते चप्पल उतार के रखे और कोई प्रभु जी मेरे पीछे से आ रहे दूर से और मैं चप्पल छोड़कर अंदर आया हूँ, तुरंत एक कुत्ता आकर मेरे जूता चप्पल खा रहे। तो पीछे से जो प्रभु जी आ रहे हैं वो क्या करेंगे? अगर मेरे प्रति प्रेम है तो क्या करेंगे? वो कुत्ते को भगाएंगे, कहेंगे हमारे प्रभु जी की चप्पल करें। तो प्रभु जी के चप्पल बचा रहे, क्यों? क्योंकि प्रभु जी के प्रति प्रेम है। प्रेम है तो ध्यान दोगे आप कि भले चप्पल छोटी चीज है लेकिन प्रभु जी की चीज है, प्रभु जी को याद दिलाती है। समझ गए? तो दिस कॉल्ड एज अटेंशन टू स्मॉल। अगर प्रेम नहीं है मेरे प्रति खुन्नस है, बदले की भावना है, तो मन में विचार क्या आएगा? प्रभु जी के एक कुत्ता एक ही जूता क्यों खा रहा है, दूसरा क्यों नहीं खा रहे हैं? समझ गए? So this is called as attention to small small details is a sign of love. ಒಂದು ಉದಾಹರಣೆ ಕೊಡ್ತಾರೆ ಪ್ರಭುಗಳು ಈಗ ಮಂದಿರಕ್ಕೆ ಬಂದರು. ಮಂದಿರಕ್ಕೆ ಬಂದಾಗ ಹೊರಗಡೆ ಪಾದರಕ್ಷೆನ ಬಿಟ್ಟು ಒಳಗಡೆ ಬರ್ತಾ ಇದ್ದಾರೆ. ಹಿಂದ್ಗಡೆಯಿಂದ ಇನ್ನೊಬ್ರು ಪ್ರಭು ಬರ್ತಾ ಇದ್ದಾರೆ. ಅವ್ರು ನೋಡ್ತಾ ಇದ್ದಾರೆ ಪ್ರಭುಗಳು ಬಿಟ್ಟಿರುವಂಥ ಪಾದರಕ್ಷೆನ ಯಾವುದೋ ಒಂದು ನಾಯಿ ಬಂದು ತಿಂತಾ ಇದೆ. ಆಗ ಅವ್ರು ಏನು ಮಾಡಬೇಕು? ಏನು ಮಾಡ್ತಾರೆ? ಅವರು ಪ್ರೀತಿ ಇದ್ರೆ ಏನು ಮಾಡ್ತಾರೆ? ಇದು ಪ್ರಭುಗಳ ಪಾದರಕ್ಷೆ ಅಂತೇಳಿ ನಾಯಿನ ಓಡಿಸ್ತಾರೆ. ಆ ಪ್ರೀತಿ ಮನಸ್ಸಲ್ಲಿ ಇರೋದ್ರಿಂದ ಅವ್ರಿಗೆ ಏನಾಗ್ತಾ ಇದೆ? ಅವ್ರ ಮೇಲೆ ಆಕರ್ಷಣೆನೂ ಬರ್ತಾ ಇದೆ, ಜೊತೆಯಲ್ಲಿ ಅವ್ರಿಗೆ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆಯೂ ಬರ್ತಾ ಇದೆ. ಅಕಸ್ಮಾತಾಗಿ ದ್ವೇಷದ ಮನೋಭಾವನೆ ಇದ್ರೆ ಏನಂತಾರೆ? ಯಾಕೆ ಒಂದೇ ಚಪ್ಪಲಿ ಕಡಿತಾ ಇದ್ದೀನಿ, ಇನ್ನೂ ಚಪ್ಪಲಿ ಯಾಕೆ ಕಡಿತಾ ಇಲ್ಲ? इसलिए अंत में बताएंगे कि ध्यान हमारा हट चुका है। ध्याय तो विषयान पुंसा संगस्ते शुभ जाए। हर व्यक्ति ने, हर चीज ने हमारा ध्यान अपहरण किया है। तो हमें किसी भी हालत में 2 घंटे हनुमान बनना है। किसने किसने ध्यान अपहरण किया है? हर चीज। रेलवे स्टेशन पे जाइए, अनाउंसमेंट क्या होती है? कृपया ध्यान दीजिए। एयरपोर्ट पे जाते हैं, मे हैव योर अटेंशन प्लीज। ऑफिस में जाते हैं, बॉस क्या कहते हैं? थोड़ा ध्यान से काम करो। घर में जाते हैं, पत्नी कहते हैं क्या हरे कृष्णा, संडे भी मंदिर जा रहे, थोड़ा घर पे ध्यान दो, बच्चों पे ध्यान दो। तो ध्यान कौन नहीं मांग रहा है, कौन अपहरण नहीं कर रहा है? सब लोग आपका ध्यान चाहते हैं, अपहरण करना चाहते हैं और अपहरण हो चुका है। इसलिए हमें किसी भी हालत में 2 घंटे बजरंग बली बनना है।
बजरंग बली तोड़ दे दुश्मन की नदी. ठीक है. ಧ್ಯಾನ ಎಷ್ಟು ಇಂಪಾರ್ಟೆಂಟ್ ಅದರಲ್ಲಿ ಪ್ರಭು ಹೇಳ್ತಾ ಇದ್ದಾರೆ. ಧ್ಯಾಯಿತ ವಿಷಯಾನ್ ಪುಂಸಃ, ನಾವು ವಿಷಯ ವಸ್ತುಗಳ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ. ಧ್ಯಾನ ಎಷ್ಟು ಮುಖ್ಯ ನೋಡಿ, ಎಲ್ಲೇ ಹೋದ್ರೂ ನಮಗೆ ಧ್ಯಾನದ ಬಗ್ಗೆ ಹೇಳ್ತಾರೆ. ಏರ್ಪೋರ್ಟ್ಗೆ ಹೋಗಿ ಅಲ್ಲೇನು ಹೇಳ್ತಾರೆ, ಅಟೆನ್ಷನ್ ಕೊಡಿ. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲೇ ಹೋಗಿ ಅಟೆನ್ಷನ್ ಕೊಡಿ ಅಂತ. ಆಫೀಸ್ಗೆ ಹೋದ್ರೆ ಅಲ್ಲಿ ಬಾಸ್ ಹೇಳ್ತಾರೆ ಧ್ಯಾನ ಇಟ್ಕೊಂಡು ಮನಸ್ಸಿಟ್ಕೊಂಡು ಕೆಲಸ ಮಾಡಿ ಅಂತೇಳಿ. ಸೊ ಮನೆಗೆ ಹೋದ್ರೆ ಏನು ಹೇಳ್ತಾರೆ, ಹೆಂಡತಿ ಏನು ಯಾವಾಗಲೂ ಹರೇ ಕೃಷ್ಣ ಮಾಡ್ತಾ ಇದ್ದೀರಾ, ಪ್ರತಿ ಸಂಡೇನೋ ನೀವು ಸಂಡೇ ಮನೇಲಿ ಇರ್ತೀರಾ ಅಂದ್ಕೊಂಡ್ರೆ ಸಂಡೇ ನೀವು ಟೆಂಪಲ್ಗೆ ಹೋಗ್ತೀರಾ, ಮಕ್ಕಳ ಬಗ್ಗೆ ಯಾರು ಧ್ಯಾನ ಕೊಡೋದು. ಸೊ ಈ ರೀತಿ ಎಲ್ಲ ನೋಡ್ತಾ ಇದೆ. ಹಾಗೆ ಧ್ಯಾನ ಯಾವಾಗ ನಾವು ಕೊಡ್ತೀವಿ 100% ನಾವು 2 ಗಂಟೆ ಧ್ಯಾನ ಕೊಡ್ತೀವಿ ಹರೇ ಕೃಷ್ಣ ಮಹಾಮಂತ್ರದ ಮೇಲೆ, ಖಂಡಿತವಾಗ್ಲೂ ದಾಸತ್ವದ ರೂಪದಲ್ಲಿ ಹನುಮಂತನ ಭಾವದಲ್ಲಿ ಕೊಡ್ತೀವಿ, ಆಗ ಕೃಷ್ಣ ನಮಗೆ ಆಕರ್ಷಿತರಾಗ್ತಾರೆ. तो हनुमान का मतलब है आपका दिल और ध्यान वापिस जिसने भी चुराए अपहरण किया है उससे छीन कर 2 घंटे कथा में नाम में लगाना ही होगा, तभी दास बनेंगे. तो बॉस ऑन बॉस. ಹಾಗಾಗಿ 2 ಗಂಟೆ ಕಾಲ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಯಾರ್ಯಾರು ಕೊಟ್ಟಿದ್ದೀವೋ ಅದೆಲ್ಲವನ್ನ ಹಿಂದಕ್ಕೆ ಸೆಳೆಕೊಂಡು ನಾವೇನು ಮಾಡಬೇಕು, ಭಗವಂತನ ಧ್ಯಾನದಲ್ಲಿ, ಹರಿನಾಮ ಜಪದ ಧ್ಯಾನದಲ್ಲಿ ಮತ್ತು ಕಥೆಯಲ್ಲಿ ನಾವು ಅದನ್ನು ಕೊಡಬೇಕು, ವಿನಿಯೋಗ ಮಾಡಬೇಕು. ಆವಾಗ ನಾವು ಖಂಡಿತವಾಗ್ಲೂ ಸಹ ದಾಸ ಆಗ್ಬೋದು. ಇಲ್ಲಾಂದ್ರೆ ಎಲ್ಲ ಯೋಚನೆ ಮಾಡ್ತಾರೆ ನಾನು ಬಾಸ ಅಂತ. तो हनुमान जी की विशेषता है सिर्फ सीता मैया को ढूंढ के नहीं निकला, सेवा में लगा है. ऐसे में ये जिम्मेदारी साधक के नाते, शिष्य के नाते, किसने हमारा दिल और ध्यान अपहरण किया है वो ढूंढ के निकालना है और कथा में और नाम में वो प्रभु की सेवा में लगाना है. बहुत बहुत धन्यवाद. हरे कृष्ण. ಹರೇ ಕೃಷ್ಣ. ಯಾವ ರೀತಿ ಹನುಮಂತ ದೇವರು ಸೀತಾಮಾತೆಯನ್ನ ಅವರು ಅಪಹರಣ ಮಾಡಿದಂಥ ಜಾಗದಿಂದ ಕರ್ಕೊಂಡು ಬಂದು ಮತ್ತೆ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರಲ್ಲ, ಅದೇ ಪ್ರಕಾರ ನಾವು ನಮ್ಮ ಮನಸ್ಸು ಹೃದಯವನ್ನು ಅಲ್ಲಿ ಇಲ್ಲಿ ನಾವು ಹಂಚಿಬಿಟ್ಟಿದ್ದೀವಿ. ಅದನ್ನು ವಾಪಸ್ ತಗೊಂಡು ಬಂದು ಮತ್ತೆ ಭಗವಂತನ ಸೇವೆಯಲ್ಲಿ ಎಲ್ಲಿವರೆಗೂ ತೊಡಗಿಸೋದಿಲ್ಲ ಅಲ್ಲಿವರೆಗೂ ಶುದ್ಧ ಭಕ್ತಿ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ